ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಇನ್ನೊಂದು 4-5 ದಿವಸಗಳ ಕಾಲ ನಿಮ್ಮ ಜೊತೆಗೆ ನಾವು ಕಲಿಯುಗದಿಂದ ದ್ವಾಪರದತ್ತ ಪಯಣ. ದ್ವಾಪರದಲ್ಲಿ ಕೃಷ್ಣ ಪಾಂಡವರು ಈ ನೆಲದಲ್ಲಿದ್ದ ಕಾಲಕ್ಕೆ ಪಯಣ, ದ್ವಾಪರದತ್ತ ಯುಗದತ್ತ ಮಾತ್ರ ಅಲ್ಲ, ದ್ವಾರಕೆಯತ್ತ ಪಯಣ. ದ್ವಾರಕೆ, ಹಸ್ತಿನಪುರ, ಕುರುಕ್ಷೇತ್ರ ಇದರೆಲ್ಲ ಸುತ್ತಾಡಿ ಭೀಮ, ಅರ್ಜುನರು, ಕೃಷ್ಣ ಇದ್ದ ಕಾಲದ ಭಾರತದ ಒಂದು ಸಣ್ಣ ಮಾನಸಿಕ ಸ್ಪರ್ಶ. ಆ ಸಣ್ಣ ಮಾನಸಿಕ ಸ್ಪರ್ಶವೇ ನಮ್ಮ ಬದುಕಿಗೆ ಒಂದು ಬಹಳ ದೊಡ್ಡ ಸೈಕೋಥೆರಪಿಯಾಗಿ ಪರಿಣಮಿಸುವಂಥದ್ದು. ಮಹಾಭಾರತ ಇವತ್ತು ಏನಾಗಿದೆ ನಮ್ಮ ದೇಶದ ಅವಸ್ಥೆ ಅಂತಂದರೆ ಬಹಳ ವಿಚಿತ್ರ. ಇವತ್ತು ಸಂಸ್ಕೃತ ಭಾಷೆ ನಮಗೆ ಅದು ಫಾರಿನ್ ಟಂಗ್ ಆಗಿದೆ. ಇವತ್ತು ಸಂಸ್ಕೃತ ಭಾಷೆಯಲ್ಲಿ ಮಾತಾಡಿದರೆ ಇವು ಯಾವ ದೇಶದವ ಅಂತ ನೋಡ್ತಾರೆ ಇಲ್ಲಿ ಜನ. ಆ ಒಂದು ಸ್ಥಿತಿ ಬಂದಿದೆ. ಬೆಂಗಳೂರಿನಲ್ಲಿ ಒಬ್ಬರು ಒಂದು ಮಾತಾಡಿದರು, ದೊಡ್ಡ ಲೇಖಕ, ದೊಡ್ಡ ವಿದ್ವಾಂಸ ಅವರು. ಏನಂದರೆ, ನಾನು ನಿಮ್ಮ ಮಹಾಭಾರತವನ್ನು ಓದಲಿಲ್ಲ, ಓದದೇ ಇರೋದ್ರ ಬಗ್ಗೆ ನನಗೆ ಪಶ್ಚಾತ್ತಾಪ ಇಲ್ಲ ಅಂದರು. ನಮ್ಮ ಸ್ಥಿತಿಯಲ್ಲಿ ಬಂದಿದೆ ಅಂದರೆ ಅದು ಓದಬೇಕಾದ ಗ್ರಂಥ ಅಲ್ಲ ಅಂತ ಅವರ ಅರ್ಥ. ನಾನು ಯೋಚನೆ ಮಾಡಿದೆ, ಈ ಮನುಷ್ಯನಿಗೆ ಮಹಾಭಾರತ ಓದಲಿಲ್ಲ ಅನ್ನೋದು ಸಭೆಯಲ್ಲಿ ಹೇಳಿಕೊಳ್ಳುವ ಒಂದು ಹೆಗ್ಗಳಿಕೆ. ಅಂದರೆ ಎಲ್ಲಿಗೆ ಬಂತು ನಮ್ಮ ಸ್ಥಿತಿ? ಇಗ್ನೋರೆನ್ಸ್ ಈಸ್ ಎ ಕ್ವಾಲಿಫಿಕೇಶನ್ ಇನ್ ದಿಸ್ ಕಂಟ್ರಿ. ನೀವು ಗೊತ್ತಿಲ್ಲ ಅಂತ ಅನ್ನೋದನ್ನು ಹೆಗ್ಗಳಿಕೆ ಅಂತ ಹೇಳುವಷ್ಟು ನಾಚಿಕೆ ಬಿಟ್ಟ ಜನಾಂಗ ಈ ದೇಶದಲ್ಲಿ ಹುಟ್ಟುತ್ತಾ ಇದೆ. ಮಹಾಭಾರತ ಓದಲಿಲ್ಲ ಅನ್ನೋದು ಒಂದು ದೊಡ್ಡ ಸಂಗತಿ ಅವರಿಗೆ. ಅಂದರೆ ಅದೆಲ್ಲ ಮೂಢನಂಬಿಕೆಯ ಕಂತೆ, ನಾ ಓದಿಲ್ಲ ಅಂತ. ಇದು ಒಂದು ಗ್ರಂಥವನ್ನು ನನಗೆ ಇವಾಗ ನೆನಪಾಗೋದೇನು ಗೊತ್ತಾ? ನಮಗೆ ಸ್ವಾತಂತ್ರ್ಯ ಬರುವ ಮುಂಚೆ ಈ ದೇಶದಲ್ಲಿ ಒಬ್ಬ ಕಲ್ಕತ್ತಾ ಹೈಕೋರ್ಟ್ನಲ್ಲೂ ಜಸ್ಟಿಸ್ ಇದ್ದರು. ಅವರು ವಿದೇಶಿಯರು, ಇಂಗ್ಲೆಂಡ್ ಕಳಿಸಿತ್ತವರನ್ನು. ಅವರು ಪಾಶ್ಚಾತ್ಯರು. ಅವರ ಹೆಸರು ಜಾನ್ ವುಡ್ರೋಫ್ ಅಂತ. ಅವರು ಒಂದು ಮಾತು, ಆವಾಗ ನಮಗಿನ್ನೂ ಸ್ವಾತಂತ್ರ್ಯ ಸಿಗೋ ಮುಂಚೆ ಬಹಳ ಹಿಂದೆ ಅವರು ತಾನೊಂದು ಪುಸ್ತಕದಲ್ಲಿ ಅನುಭವ ಬರೀತಾ ಒಂದು ಮಾತು ಹೇಳ್ತಾರೆ. ಅವರು ಕಾಲೇಜಿಗೆ ಯಾವುದೋ ಕಲ್ಕತ್ತಾದ ಯಾವುದೋ ಒಂದು ಯೂನಿವರ್ಸಿಟಿಗೆ ಭೇಟಿ ಕೊಟ್ಟರಂತೆ. ಭೇಟಿ ಕೊಟ್ಟು ಆ ಹುಡುಗರ ಹತ್ರ ಕೇಳಿದರು, ನಿಮ್ಮ ದೇಶದ ಭಾರತ, ರಾಮಾಯಣ, ಉಪನಿಷತ್ತುಗಳು, ವೇದ, ಭಗವದ್ಗೀತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಆವಾಗ ಆ ಯೂನಿವರ್ಸಿಟಿಯ ಹುಡುಗರು ಹೇಳಿದ್ರಂತೆ, ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಅಂತ ಹೇಳಿದ್ರು. ಅವರು ಓದೇ ಇಲ್ಲ. ಅದು ಯಾಕೆ ಮೀನಿಂಗ್ಲೆಸ್ಸು? ಯಾಕೆ ನನಗೆ ಮೀನಿಂಗ್ ಗೊತ್ತಿಲ್ಲದೆ ಇರುವುದರಿಂದ. ಇಷ್ಟೇ ಲಾಜಿಕ್. ಓದದೇ ಇರುವುದರಿಂದಲೇ ಮೀನಿಂಗ್ಲೆಸ್ ಅಂತ ಹೇಳಿ ಆ ಹುಡುಗರಿಗೆ ಆ ಥರ ಎಜುಕೇಶನ್ ಕೊಡ್ತಾ ಇದ್ದೇವೆ ನಾವು. ಅವೆಲ್ಲ ಮೂಢನಂಬಿಕೆ, ದೊಡ್ಡ. ಆ ಹುಡುಗರು ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಅಂತ ಹೇಳಿದ್ರಂತೆ. ಆ ಜಾನ್ ವುಡ್ರೋಫ್ ಹೇಳ್ತಾರೆ, ಭಾರತ ದೇಶದ ಮುಂದಿನ ಜನಾಂಗ ಇವರು, ದೇಶ ಕಟ್ಟುವಂಥವರು. ಈ ಹುಡುಗರ ಬಾಯಿಂದ ಇಂಥ ಉತ್ತರ ನಾನು ನಿರೀಕ್ಷಿಸಿರಲಿಲ್ಲ ಅಂತ ಹೇಳ್ತಾರೆ ಅವರು. ನೋಡಿ, ಪಾಶ್ಚಾತ್ಯರೊಬ್ಬರಿಗೆ ದುಃಖ ಆಗಿದೆ, ಇಂಥ ಮಾತಾಡೋ ಹುಡುಗರು ಈ ದೇಶದಲ್ಲಿ ಹುಟ್ಟಿದಾರಲ್ಲ, ಎಂಥ ದುರಂತ ಈ ದೇಶದ್ದು. ಅವ್ರು ಹೇಳ್ತಾರೆ, ಹೀಗೆ ಹೇಳಬಾರ್ದಿತ್ತು ಅವರು. ಯಾಕೆಂದರೆ ಇಟ್ ಮೇ ಬಿ, ಅವರು ಒಂದು ಮಾತು ಹೇಳ್ತಾರೆ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್, ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್
ದೇ ಆರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ಲೆಸ್ ಅಂತ. ಪ್ರಾಚೀನರು ಮೀನಿಂಗ್ಲೆಸ್ ಆಗಿರ್ತಕ್ಕಂಥದ್ದನ್ನೇ ನಂಬುವಷ್ಟು ಮೂರ್ಖರಿರಲಿಲ್ಲ ಅನ್ನೋದಾದ್ರೂ ಗೊತ್ತಿರಬೇಕಿತ್ತು ಈ ಹುಡುಗರಿಗೆ. ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಅಂತ ಹೇಳಬಾರ್ದಿತ್ತು ಅವರು. ಯಾಕೆ ಹೇಳಿದರು? ಅವರೇ ಅದಕ್ಕೆ ಕಾರಣ ಹೇಳ್ತಾರೆ, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸಪುತ್ರಾಸ್ ಆಫ್ ಇಂಗ್ಲಿಷ್ ಅಂತ. ಇವರು ಇಂಗ್ಲಿಷ್ ಅಂದರೆ ಬಹಳ ದೊಡ್ಡ ಸಂಗತಿ ಎನ್ನುವಂಥ ಒಂದು ಭ್ರಮೆಗೆ ಒಳಗಾಗಿದ್ದಾರೆ. ಹೀಗೆ ಒಂದು ರೀತಿಯಿಂದ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯಲ್ಲಿ ಇರತಕ್ಕಂಥ ಸಂಪತ್ತನ್ನು ಮರೆತು ಕಳ್ಕೊಂಡು, ಯಾಕೆಂದರೆ ಇರೋದು ಸಂಪತ್ತಲ್ಲ, ಇರೋದು ಗೊತ್ತಿರೋದು ಸಂಪತ್ತು. ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು. ಯಾಕೆಂದ್ರೆ ನನ್ನ ಕಿಸೆಯಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಯಾರಾದರೂ ಒಂದು 10 ರೂಪಾಯಿ ನೋಟ್ ಹಾಕಿದರೆ, ನನಗೆ ಗೊತ್ತಿಲ್ಲದೆ ಇದ್ರೆ ನಾನು 10 ರೂಪಾಯಿ ಧನಿಕ ಅಲ್ಲ, ನಾನು ಜೈತದ್ದು ಹಚ್ಚ ನನಗೆ ಅರ್ಜೆಂಟ್ 10 ರೂಪಾಯಿ ಕೊಡಿ ಮತ್ತೆ ಕೊಡ್ತೇನೆ ಅಂತ. ಯಾಕೆ ನನ್ನ ಕಿಸೆಯಲ್ಲಿ ಇರೋದು ನನಗೆ ಗೊತ್ತಿದ್ದರೆ ಮಾತ್ರ ಅದು ನನ್ನ ಸಂಪತ್ತಾಗೋದು. ಈಗ ಏನಾಗಿದೆ ಅಂದರೆ, ಈ ದೇಶದಲ್ಲಿ ಅಪಾರವಾದಂಥ ಜ್ಞಾನದ ಸಂಪತ್ತಿದೆ, ಆದರೆ ಇರವಿನ ಅರಿವೇ ಇಲ್ಲ ನಮಗೆ. ನಾವು ಪರದೇಶದ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ವಿದೇಶದ ಮುಖ ನೋಡುವ ಸ್ಥಿತಿ ಬಂದಿದೆ. ಈ ದೇಶದಲ್ಲಿ ಪ್ರಾಚೀನರು ನಮಗೋಸ್ಕರ ಬಿಟ್ಟು ಹೋದ ಪಿತ್ರಾರ್ಜಿತವಾದ ಸಂಪತ್ತನ್ನು ಮರೆತು ಬದುಕ್ತಾ ಇದ್ದೇವೆ ನಾವು. ಮಹಾಭಾರತದತ್ತ ಯಾಕೆ ಕಣ್ಣು ಹೊರಡಿಸಬೇಕು ಅಂತ ಕೆಲವರು ಹೇಳ್ತಾರೆ. ಅದು 5,000 ವರ್ಷದ ಹಿಂದಿನ ಯಾವುದೋ ಒಂದು ಇತಿಹಾಸ, ಯಾರ್ದೋ ಒಂದು ಕಥೆ ನಡೆದಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ, ಅದನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ ಅಂತ. ಅದು 5,000 ವರ್ಷದ ಹಿಂದಿನ ಕಥೆ ಅಲ್ಲ, ಅದು ಯಾವ ಕಾಲಕ್ಕೂ ಹೊಸ ಕಥೆ. ಒಂದು ಮಾತಿದೆ ಉಪನಿಷತ್ನಲ್ಲಿ, ಯದೇವ ವಿದ್ಯೆಯ ಕರೋತಿ ಶ್ರದ್ಧಯೋಪನಿಷದಾ ತದೇವ ವೀರ್ಯವತ್ತರಂ ಭವತಿ. ಬಹಳ ಮಹತ್ವದ ಮಾತಿದು. ನಮ್ಮಲ್ಲಿ ತುಂಬ ಜನ ಪ್ರಾಚೀನ ಸಂಸ್ಕೃತಿ, ಪರಂಪರೆ, ನಮ್ಮ ನಡೆ ನುಡಿ, ನಮ್ಮ ಧರ್ಮ ಆಚರಣೆ ಇದರ ಬಗ್ಗೆ ನಂಬಿಕೆ ಇರೋರಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಉಪನಿಷತ್ತು ಒಂದು ಎಚ್ಚರ ಕೊಡುತ್ತೆ ನಮಗೆ. ಏನನ್ನ ನೀವು ಮಾಡ್ತೀರೋ, ನಾವು ಬೇಕಾದಷ್ಟು ಧರ್ಮಾಚರಣೆ ಅದು ಇದು ಮನೆಯಲ್ಲಿ ಹಬ್ಬ ಹರಿದಿನ ಎಲ್ಲ ಮಾಡ್ತೇವೆ. ಏನನ್ನು ನೀವು ಮಾಡ್ತೀರೋ ಅದನ್ನು ತಿಳಿದು ಮಾಡಿ ಅಂತದೆ. ಇದೇವ ವಿದ್ಯೆಯ ಕರೋತಿ, ಮೊದಲು ತಿಳ್ಕೊಂಡು ನಂಬಿ ಮಾಡಿ ಅಂತ. ಸೊ ಮಾಡುವುದರ ಮೊದಲು 2 ಬೇಕು ಅಂತಾರೆ. ಒಂದು, ಯಾಕೆ ಮಾಡ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ಅನ್ನುವ ತಿಳುವಳಿಕೆ, ಮತ್ತು ಅದರ ಬಗ್ಗೆ ಶ್ರದ್ಧೆ, ಮಾಡುವುದರ ಬಗ್ಗೆ. ಈಗ ಏನಾಗಿದೆ ಅಂದರೆ, ಮಾಡುವವರಿಗೆ ಶ್ರದ್ಧೆ ಇದೆ, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇರುವವರಿಗೆ ಶ್ರದ್ಧೆಯೂ ಇಲ್ಲ, ಮಾಡುವುದೂ ಇಲ್ಲ. ಮಹಾಭಾರತ 5,000 ವರ್ಷಗಳ ಹಿಂದಿನ ಕಥೆ ಅಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಮಹಾಭಾರತ ಅಂದರೆ ಕೌರವ ಪಾಂಡವರ ಪಾಲ್ಪಟ್ಟಿ ಜಗಳ. ಇಷ್ಟೇ ಆಗಿದ್ದರೆ ಮಹಾಭಾರತ ರಚನೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಏನು, ಅಣ್ಣ ತಮ್ಮಂದಿರ ಪಾಲ್ಪಟ್ಟಿ ಜಗಳ. ಇದು ಹೊಸ ಏನಿದೆ ಇದರಲ್ಲಿ? ಅಣ್ಣ ತಮ್ಮಂದಿರ ಪಾಲ್ಪಟ್ಟಿ ಜಗಳದಲ್ಲಿ ಹೊಸತೇನಿದೆ? ರೆಕಾರ್ಡ್ ಮಾಡುವಂಥ ಅದೊಂದು ಇತಿಹಾಸ ಆಗುವಂಥ ವಿಷಯ ಏನಿದೆ? ಯಾಕೆಂದರೆ ಎಲ್ಲಿ ಅಣ್ಣ ತಮ್ಮಂದಿರು 2 ಮಕ್ಕಳಿದ್ದಾರೋ ಆ ಎಲ್ಲ ಮನೆಯಲ್ಲೂ ಇದ್ದದ್ದೇ ಇದು. ಅದೇನು ಪಾಂಡವರ ಕಾಲದಲ್ಲೆಲ್ಲ 1-2 ಸಂಗತಿ. ಒಂದು, ಒಬ್ಬನೇ ಮಗ ಇರಬೇಕು, ಅಥವಾ ಅಪ್ಪ ಆಸ್ತಿ ಮಾಡದೆ ಸಾಲ ಮಾಡಿ ಸಾಯ್ಬೇಕು. ಅವಾಗ ತಮ್ಮ ಹೇಳ್ತಾರೆ, ನನಗೆ ಅಪ್ಪನ ಆಸ್ತಿ ಅಣ್ಣನಿಗೆ ಇರಲಿ. ಅಣ್ಣ ಹೇಳ್ತಾರೆ, ನನಗೆ ತಮ್ಮ, ಯಾಕೆಂದರೆ ಸಾಲ ಮಾತ್ರ ಇರೋದು. ಅಪ್ಪ ಸಾಲ ಮಾಡಿ ಸತ್ತರೆ ಮಕ್ಕಳು ಜಗಳ ಮಾಡಿಕೊಳ್ಳುವುದಿಲ್ಲ, ಯಾವುದರಲ್ಲಿ ಪಾಲು ನನಗೆ ಬೇಕು ಅಂತ. ಒಂದು, ಮಕ್ಕಳು ಇರಬಾರ್ದು, ಒಬ್ಬನೇ ಮಗ ಇರಬೇಕು. ಎಲ್ಲಿ 2 ಮಕ್ಕಳಿದ್ದಾರೋ, ಎಲ್ಲಿ ಅಪ್ಪ ಆಸ್ತಿ ಮಾಡಿದ್ದಾನೋ ಅಲ್ಲೆಲ್ಲ ಇರೋದೇ ಮಹಾಭಾರತ. ಅದೊಂದು ದೊಡ್ಡ ಸಂಗತಿ ಏನು, ಅದನ್ನ ಇತಿಹಾಸ ಏನು? ಅಷ್ಟೇ ಆಗಿದ್ದರೆ ಅದು ಇತಿಹಾಸ ಅಲ್ಲ. ಅದೊಂದು ದಾಖಲೆ. 1,00,000 ಶ್ಲೋಕಗಳಷ್ಟು ಬೃಹತ್ ಗ್ರಂಥದಲ್ಲಿ ಬರೆದಿಡುವಂಥ ಇತಿಹಾಸ ಆಗ್ತಿರಲಿಲ್ಲ. ಅದು ಅಷ್ಟೇ ಇತಿಹಾಸ ಅಲ್ಲ. ಯಾಕೆಂದರೆ ಈ ವಿಷಯವನ್ನು ಮೊದಲು ನಮಗೆ ಬಹಳ ಸ್ಪಷ್ಟವಾಗಿ ಎಚ್ಚರಿಸಿದವರು ಆಚಾರ್ಯ ಮಧ್ವರು. ಏವ ಮಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಚ್ಯತೆ ಅಂತ. ಇಡೀ ಭಾರತಕ್ಕೆ ನೀವು ತಿಳ್ಕೊಂಡ ಹಾಗೆ 5,000 ವರ್ಷಗಳ ಹಿಂದಿನ ಯಾವುದೋ ರಾಜಮನೆತನದ ಅಣ್ಣ ತಮ್ಮಂದಿರ ಪಾಲ್ಪಟ್ಟಿಯ ಜಗಳ ಅಷ್ಟೇ ಅಲ್ಲ. ಅಷ್ಟೇ ಆಗಿದ್ರೆ ಅದು ಇಷ್ಟು ರಾಷ್ಟ್ರೀಯ ಗ್ರಂಥ ಆಗ್ತಿರಲಿಲ್ಲ. 1000 ವರ್ಷಗಳಿಂದ ಜನ ಗೌರವಿಸುವಂಥ ಗ್ರಂಥ ಆಗ್ತಿರಲಿಲ್ಲ. ಅದು ಪಾಂಡವರ ಕೌರವರ ಕಥೆ ಅಲ್ಲ. ಅದು 5,000 ವರ್ಷದ ಹಿಂದಿನ ಕಥೆ ಅಲ್ಲ. ಅದು ಇಂದಿನ ಕಥೆ, ಅದು ನಾಳಿನ ಕಥೆ, ಅದು ನಮ್ಮ ನಿಮ್ಮ ಕಥೆ ಅಂತ ಹೇಳಿ. ನಮ್ಮ ನಿಮ್ಮ ಕಥೆ ಅಧ್ಯಾತ್ಮನಿಷ್ಠಂ ಅಂದರೆ ಇದು ನಮ್ಮ ನಮ್ಮ ವ್ಯಕ್ತಿತ್ವದ ಚಿತ್ರಣ. ಅಲ್ಲಿ ಬರತಕ್ಕಂಥ ಕೌರವರು ಪಾಂಡವರು ಎಲ್ಲ ನಮ್ಮೊಳಗೆ ಇದ್ದಾರೆ. ಕುರುಕ್ಷೇತ್ರ ನಮ್ಮ ಹೃದಯವೇ ಒಂದು ಕುರುಕ್ಷೇತ್ರ. ಅದರೊಳಗೆ ಅವರೆಲ್ಲ ಇದ್ದಾರೆ. ನಮ್ಮೊಳಗೂ ಧರ್ಮರಾಜ ಇರ್ತಾನೆ. ನಾವು ಯಾವುದೋ ಆಸ್ತಿ ಒಳಗೆ ಹಾಕಬೇಕು ಅಂತ ಏನೋ ಪ್ರಯತ್ನ ಮಾಡ್ತಾ ಇರ್ತೇವೆ ಇನ್ನೊಬ್ಬರದ್ದು. ಅವಾಗ ಧರ್ಮರಾಜ ಹೇಳ್ತಾನೆ, ಅದು ಅವರು ಜಾಗಪ್ಪ,
ಅದನ್ನು ನಾವು ಅನ್ಯಾಯವಾಗಿ ಆಕ್ರಮಣ ಮಾಡಬಾರ್ದು ಅಂತ. ಅವಾಗ ನಮ್ಮೊಳಗಿದ್ದ ಕೌರವ ಹೇಳ್ತಾನೆ, ಧರ್ಮರಾಜ ಹೇಳಿದ್ದು ಕೇಳಬೇಡ, ನೀನು ಒಳಗೆ ಹಾಕು. ನಾವು ಕೌರವ ಹೇಳಿದ ಹಾಗೆ ಕೇಳ್ತೇವೆ, ಧರ್ಮರಾಜ ಹೇಳಿದಾಗ ಕೇಳೋಲ್ಲ. ಯಾಕೆಂದರೆ ಈ ಸಂಘರ್ಷದಲ್ಲಿ ಮಧ್ಯದಲ್ಲಿ ನಿಂತು ಗೈಡೆನ್ಸ್ ಕೊಡುವ ಕೃಷ್ಣನನ್ನು ಗಾಡಿಯಿಂದ ಇಳಿಸಿಬಿಟ್ಟಿದ್ದೇವೆ ನಾವು. ಹಾಗಾಗಿ ಒಕ್ಕಡೆ ಕೌರವರೇ ಗೆಲ್ತಾ ಇದ್ದಾರೆ. ಯಾವಾಗ ನಮ್ಮೊಳಗಿರತಕ್ಕಂಥ ಧರ್ಮ ಅಧರ್ಮಗಳ ಸಂಘರ್ಷ, ಅದೇ ಕೌರವ ಪಾಂಡವರ ಯುದ್ಧ. ಆ ಯುದ್ಧ ನಡೆಯೋದು ನಮ್ಮ ಹೃದಯದ ಕುರುಕ್ಷೇತ್ರದಲ್ಲಿ. ಆ ನಮ್ಮ ಬದುಕಿನ ಗಾಡಿಗೆ ಕೃಷ್ಣನ ಸಾರಥ್ಯವನ್ನು ನಾವು ಕೊಟ್ಟು ಬದುಕಿಗೆ ಒಂದು ಅರ್ಥ ಕೊಟ್ಟಾಗ ನಮ್ಮ ಜೀವನವೂ ಮಹಾಭಾರತದ ಕಥೆಯಾಗತ್ತೆ ಅನ್ನುವುದು ತುಂಬ ರಿಲೆವೆಂಟ್ ಆದ, ಇವತ್ತಿಗೂ ನಾಳೆಗೂ ಎಂದೆಂದಿಗೂ ಇನ್ನು 10,000 ವರ್ಷ ಹೋದ ಮೇಲೂ ಹಳತಾಗದ ಒಂದು ಇತಿಹಾಸ. ಅದರಿಂದ ಅದು ಎವರ್ ಫ್ರೆಶ್, ಯಾವಾಗಲೂ ಪ್ರಸ್ತುತವಾದಂಥದ್ದು. ನಿಮಗೆ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕಾಗಿದ್ದರೆ, ಮಹಾಭಾರತದಲ್ಲಿ ವ್ಯಾಸರೇ ಈ ಮಾತನ್ನು ಹೇಳಿದರು. ಅವರು ಹೇಳ್ತಾರೆ, ಮಹಾಭಾರತ ಅಂದರೆ ಏನು? ಮಹಾಭಾರತ ಅಂದರೆ ಅವರು ಹೇಳ್ತಾರೆ, ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ತಥಾಪರೆ ತಥೋಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ. ಭಾರತವನ್ನು ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಿಂದ ನೋಡ್ತಾರೆ ಅಂದರು ವ್ಯಾಸರು. ಈ ಶ್ಲೋಕಕ್ಕೆ ಬಹಳ ವಿಚಿತ್ರವಾಗಿ ಆಚಾರ್ಯರು ಬರೋ ತನಕ ಈ ಶ್ಲೋಕಕ್ಕೆ ಅರ್ಥ ಬರೆದಂಥ ವಿದ್ವಾಂಸರಿದ್ದಾರೆ. ಅದನ್ನು ಓದಿದ್ರೆ ನಗು ಬರುತ್ತೆ. ಅವರು ಹೇಳ್ತಾರೆ, ಅವನು ಉಪರಿಚರ ವಸುವಿನ ಮನೆ, ಮನುವಿನ ಉಪರಿಚರ ವಸುವಿನ ಆಮೇಲೆ ಆ ಮನ್ವಂತರದ ಕಥೆ ಎಲ್ಲಿ ಪ್ರಾರಂಭ ಆಗುತ್ತೆ ಅದು ಅಲ್ಲಿಂದ ಭಾರತ ಪ್ರಾರಂಭ ಅಂತ ಕೆಲವರು ಹೇಳ್ತಾರೆ. ಆಮೇಲೆ ಆಸ್ತಿಕಾದಿ, ಅದೇ ಉಪರಿಚರ ವಸುವಿನಿಂದ ಮನ್ವಂತರದ ಕಥೆಯಿಂದ ಅಥವಾ ಆಸ್ತಿಕ ಮುನಿಯ ಕಥೆಯಿಂದ ಮಹಾಭಾರತ ಪ್ರಾರಂಭ ಆಗುತ್ತೆ ಅಂತ 3 ಥರದ ವರ್ಷನ್ ಉಂಟು ಅಂತ. ಯಾರಿಗೆ? ವ್ಯಾಸರಿಗೆ ಮಹಾಭಾರತ ಬರೋವರಿಗೆ ಮಹಾಭಾರತ ಎಲ್ಲಿಂದ ಶುರುವಾಗುತ್ತೆ ಅಂತ ಗೊತ್ತಿಲ್ಲ. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಕೋಟ್ ಮಾಡ್ತಾರೆ ಅವರು. ಇದು ನಾಚಿಕೆನಲ್ವಾ? ಮಹಾಭಾರತ ಮನ್ವಂತರದ ಕಥೆಯಿಂದ ಪ್ರಾರಂಭ ಅಂತ ಕೆಲವರು ಹೇಳ್ತಾರೆ, ಉಪರಿಚರ ವಸುವಿನ ಕಥೆಯಿಂದ ಪ್ರಾರಂಭ ಅಂತ ಕೆಲವರು ಹೇಳ್ತಾರೆ, ಆಸ್ತಿಕ ಮಹರ್ಷಿಯ ಕಥೆಯಿಂದ ಪ್ರಾರಂಭ ಅಂತ ಕೆಲವರು ಹೇಳ್ತಾರೆ. ಅಂದರೆ ವ್ಯಾಸರಿಗೆ ಗೊತ್ತಿಲ್ವಾ ಎಲ್ಲಿಂದ ಪ್ರಾರಂಭ ಅಂತ? ಮತ್ತು ಅವ್ರು ಏನು ಗ್ರಂಥ ರಚನೆ ಮಾಡಿದ್ರು? ಅಂದರೆ ಈ ಥರ ಅರ್ಥ ಬರೆಯುವವರು ಹೇಗೆ ಸ್ಕಾಲರ್ಸ್ ಆಗ್ತಾರೆ, ಹೇಗೆ ಮಹಾಭಾರತದ ಹೃದಯವನ್ನು ಮುಟ್ಟಿದವರಾಗ್ತಾರೆ? ಅದಕ್ಕೆ ಆಚಾರ್ಯ ಹೇಳಿದರು, ಹಂಗಲ್ಲಪ್ಪ, ಮಹಾಭಾರತವನ್ನು 3 ಥರ ನೋಡ್ತಾರೆ ಜನ ಅಂತ. ಮುಂದೆ 3 ಥರದಿಂದ ಇದನ್ನು ಅರ್ಥ. ಯಾವುದು? ಒಂದು ಮನ್ವಾದಿ. ಮನು ಅಂದರೆ ಮನನ ಮಾಡಬೇಕಾದ ಮನನೀಯವಾದ ವಿಷಯಗಳು, ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕಾದ ಮನನೀಯವಾದ ಹ್ಯೂಮನ್ ಕ್ವಾಲಿಟೀಸ್, ಮಾನವೀಯ ಮೌಲ್ಯಗಳನ್ನು ಹೇಳತಕ್ಕಂಥ ಗ್ರಂಥ. ನಮ್ಮ ಮನಸ್ಸಿಗೆ, ಮನನಕ್ಕೆ, ಚಿಂತನೆಗೆ, ಅಂದರೆ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಮತ್ತೊಂದು ಆಸ್ತಿಕಾದಿ ತಥಾಪರೆ, ಆಸ್ತಿಕರಾದ ಪಾಂಡವರ ಕಥೆ, ಅಂದರೆ ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಅದಕ್ಕೆ ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ನು ಮಹಾಭಾರತ, ಅದು ಕಥೆ, ಕೌರವ ಪಾಂಡವರ ಕಥೆ. ಅದಾದ ಮೇಲೆ ಅದನ್ನು ಮನನ ಮಾಡಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದ ಮಾನವೀಯ ಮೌಲ್ಯಗಳನ್ನು ಹೇಳುವ ಕಥೆ, ದಟ್ ಈಸ್ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. 3ನೇದು ಉಪರಿಚರ ವಸು. ಉಪರಿಚರ ವಸು ಇಲ್ಲ, ಉಪರಿಚರ, ಮೇಲೆ ಇರುವವನು ಅಂತ. ಮೇಲೆ ಇರುವವನು ಅಂದರೆ ಯಾರು? ಮೇಲೆ ಇರುವವನು ಅಂದರೆ ದೇವರು. ಅದು ಮನುಷ್ಯನ ಮೌಲ್ಯವನ್ನು ಹೇಳುತ್ತೆ, ಕೌರವ ಪಾಂಡವರ ಇತಿಹಾಸವನ್ನು ಹೇಳುತ್ತೆ. ಒಂದು ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್, ಮತ್ತೊಂದು ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್, 3ನೇದು ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಏನು ಅಂದರೆ, ಇಡೀ ಮಹಾಭಾರತ ವಾಸುದೇವಸ್ಯ ಮಹಿಮಾ ಭಾರತೆ ನಿರ್ಣಯೋದಿತ. ಬರೀ ಭಗವಂತನ ಹೆಸರು, ಭಗವಂತನ ನಾಮ, ಗುಣಗಳು, ಗುಣವಾಚಕ ನಾಮಗಳು. ಅದು ಬಿಟ್ಟರೆ ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿದೆ. ಅಂದರೆ ಸುಮಾರಾಗಿ ದೊಡ್ಡ ಶ್ಲೋಕ, ಸಣ್ಣ ಶ್ಲೋಕ ಇದೆ. ರಫ್ಲಿ 32 ಲಕ್ಷ ಅಕ್ಷರಗಳಿವೆ. ಹೇಳಿದರು 32 ಲಕ್ಷ ಅಕ್ಷರಗಳಲ್ಲ, 32 ಲಕ್ಷ ಭಗವಂತನ ನಾಮಗಳು. ಒಂದೊಂದು ಅಕ್ಷರವೂ ಒಂದೊಂದು ದೇವರ ನಾಮ. ಹೀಗೆ ಇದು ಒಂದು ನೆಲೆ. ಹೀಗೆ 3 ನೆಲೆಯಿಂದ ನೀವು ಭಾರತವನ್ನು ಅರ್ಥ ಮಾಡಬಹುದು. ಇದು ವ್ಯಾಸರು ಹೇಳುವಂಥ ಮಾತು. ಯಾಕೆಂದರೆ ಅದು ಯಾವ ನೆಲೆಯಲ್ಲಿ ಹೇಳುತ್ತೆ ಅಂತ ಅವರೇ ಹೇಳಬೇಕು, ನಮಗೆ ಹ್ಯಾಂಗೆ ಗೊತ್ತಾಗಬೇಕು? ಇದು ಆಚಾರ್ಯರು ಮಾಡಿದ ಅರ್ಥ. ನೋಡಿ, ಹೀಗೆ ಎಲ್ಲೋ ನಮ್ಮ ಸಂಸ್ಕೃತದ ವ್ಯಾಖ್ಯಾನಕಾರರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಪೆದ್ದಾಗಿ ಅರ್ಥ ಬರೆದು ಬಿಟ್ಟರೆ ಅದರ ಹೃದಯವನ್ನು ಮುಟ್ಟುವಂಥ, ತಟ್ಟುವಂಥ ಅರ್ಥವನ್ನು ಆಚಾರ್ಯರು ಕೊಟ್ಟು ಬಿಡ್ತಾರೆ. ಹಾಗಾಗಿ ಮಹಾಭಾರತಕ್ಕೆ 3 ಮುಖವಾದಂಥ ಅರ್ಥ, ಅಧ್ಯಯನ ಇದೆ. ಒಂದು, ಅದು ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್, ಅದು ಐತಿಹಾಸಿಕ ಗ್ರಂಥ. ಅದನ್ನು ತಿಳ್ಕೋಬೇಕಾಗಿದ್ದರೆ ನೀವು ಇಡೀ ಮಹಾಭಾರತ ಓದಬೇಕು ಅಂತ, ಅದನ್ನು ಸಂಕ್ಷೇಪ ಇಲ್ಲ. ಆದರೆ ನೋಡಿ, ನಮ್ಮಲ್ಲಿ ಒಂದು ಮಾತಿದೆ, ಏನು ಅಂದರೆ ಮಹಾಭಾರತದ ಸಾರ 2 ಅಂತ.
ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಮಹಾಭಾರತದ ಎಸೆನ್ಸ್, ಕ್ವಿಂಟೆಸೆನ್ಸ್ ಆಫ್ ಮಹಾಭಾರತ ಯಾವುದಂದ್ರೆ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಮಹಾಭಾರತದ ಸಾರ. ಅದು ಹೇಗೆ ಮಹಾಭಾರತದ ಎಸೆನ್ಸ್ ಅಂದರೆ ಮಹಾಭಾರತ ಸಂಕ್ಷಿಪ್ತವಾಗಿ ಮಹಾಭಾರತದ ಕಥೆ ಇರಬೇಕು. ಇಡೀ ಮಹಾಭಾರತದಲ್ಲಿ ಕೌರವ ಪಾಂಡವರ ಕಥೆ ಇರೋದು, ಭಗವದ್ಗೀತೆಯಲ್ಲಿ ಯಾವ ಕಥೆ ಇಲ್ಲ, ವಿಷ್ಣು ಸಹಸ್ರನಾಮದಂತೂ ಬರೀ ದೇವರ ನಾಮ ಇರೋದು. ಅದು ಮಹಾಭಾರತದ ಸಾರ ಆಗೋದು ಹೇಗೆ? ಅದು ನೋಡಿ, ಮಹಾಭಾರತದ ಐತಿಹಾಸಿಕ ಇಂಟರ್ಪ್ರಿಟೇಷನ್ ಅಂತ ತಿಳ್ಕೊಂಡಾಗ ಅದು ಕೇವಲ ಇತಿಹಾಸ ಮಹಾಭಾರತವನ್ನೇ ಓದಬೇಕು. ಮಹಾಭಾರತ ನಮ್ಮ ಮನಸ್ಸಿಗೆ ತರಬೇತಿ ಕೊಡತಕ್ಕಂಥ ಜೀವನ ಮೌಲ್ಯಗಳನ್ನು ಹೇಳ್ತಕ್ಕಂಥ ಗ್ರಂಥ ಅಂತಾದಾಗ ಅದರ ಎಸೆನ್ಸು ಭಗವದ್ಗೀತೆ. ಮಹಾಭಾರತ ಕೇವಲ ಭಗವಂತನನ್ನು ಹೇಳುತ್ತೆ ಅನ್ನುವಂಥದ್ದು ಅರ್ಥ ಏನಿದೆ, ಅದರ ಎಸೆನ್ಸು ವಿಷ್ಣು ಸಹಸ್ರ. ಹೀಗೆ ಇದು ಮಹಾಭಾರತವನ್ನು 3 ಬಗೆಯಿಂದ ನೋಡುವ ಕ್ರಮ. ಜೀವನ ಮೌಲ್ಯವನ್ನು ಮಹಾಭಾರತದಲ್ಲಿ ಹೇಗೆ ಹೇಳ್ತಾರೆ, ಏನು ಕಥೆ ಅಂತ. ಮಹಾಭಾರತದಲ್ಲಿ 7 ಮತ್ತು 18, ರಾಮಾಯಣಕ್ಕೆ 7 ಅನ್ನೋದು ರಾಮಾಯಣದ ಸಂಖ್ಯೆ. ಯಾಕೆಂದರೆ ರಾಮಾಯಣ 7 ಕಾಂಡಗಳಲ್ಲಿ ಹರಿದು ಬಂದಿದೆ. ರಾಮಾಯಣ 7 ಕಾಂಡದಲ್ಲಿ ಬಂದರೆ ರಾಮ 7ನೇ ಅವತಾರ. ರಾಮ ಅವತಾರ ಆದದ್ದು 7ನೇ ನಕ್ಷತ್ರ ಪುನರ್ವಸುವಿನಲ್ಲಿ. ಹೀಗೆ ಒಂದು ರೀತಿಯಿಂದ ರಾಮಾಯಣ 7ಕ್ಕೆ ಸಂಬಂಧಪಟ್ಟದ್ದು. ಮಹಾಭಾರತ 7 ಮತ್ತು 18ಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ 18 ಅಂದರೆ 11, 7 ನಮ್ಮಲ್ಲಿ ಹೇಳೋದು ಉಂಟು, ಜಗಳ ಆಗೋದಾದ್ರೆ ತುಂಬ 7, 11 ಆಯಿತು ಅಂತ. ಅಂದರೆ ಮಹಾಭಾರತ 7, 11. ಆ 11 ಬೇಡ, ಅದು ಕೌರವರ ಸಂಖ್ಯೆ, 7 ಪಾಂಡವರ ಸಂಖ್ಯೆ. 7 ಅಕ್ಷೋಹಿ ಮಾತ್ರ ಅಲ್ಲ, ಮಹಾಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳು 7 ಜನ. 5 ಜನ ಪಾಂಡವರು, ದ್ರೌಪದಿ ಮತ್ತು ಕೃಷ್ಣ. ಈ 7 ಮಂದಿಯೇ ನಮಗೆ ಜೀವನ ಮೌಲ್ಯವನ್ನು ಪ್ರತಿನಿಧಿಸ್ತಕ್ಕ, ನಾವು ಹೇಗೆ ಬದುಕಬೇಕು ಅನ್ನುವ ಸಂದೇಶ ಕೊಡತಕ್ಕಂಥವ್ರು. ಈ 7 ಮಂದಿಯಿಂದ ನಾವು ಅನುಭವಿಸಬೇಕಾದ, ಜೀವನದಲ್ಲಿ ಅರಿತು ಆಚರಿಸಬೇಕಾದಂಥ ಮೌಲ್ಯಗಳು 18. ಅದು ಯಾವುದು ಅಂದರೆ ನೋಡಿ, ಮೊದಲು ಧರ್ಮರಾಜ. ಧರ್ಮರಾಜ ಈಸ್ ಎ ರೆಪ್ರೆಸೆಂಟೇಷನ್ ಆಫ್ ಆರ್ ಪರ್ಸಾನಿಫಿಕೇಶನ್ ಆಫ್ ರೈಚಸ್ನೆಸ್. ನಾವು ನಮ್ಮ ಜೀವನದಲ್ಲಿ ಧಾರ್ಮಿಕವಾದ ನಡೆ ಅಂದರೆ ಏನು ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಕ್ಯಾರೆಕ್ಟರ್. ಸೊ ಅದರಿಂದ ನಾವು ಜೀವನದಲ್ಲಿ ಧರ್ಮ ಅಂದರೆ ಏನು, ನಮ್ಮ ಜೀವನದಲ್ಲಿ ಧರ್ಮದ ನಡೆ ಹೇಗಿರಬೇಕು ಅಂತ ತಿಳ್ಕೊಳ್ಳುವಂಥ ಒಂದು ಕಥೆ. ಧರ್ಮರಾಜ ಏನು ಧರ್ಮಾಚರಣೆ ಮಾಡಿದಾನ್ರಿ, ಎಲ್ಲ ಜೂಜಿನಲ್ಲಿ ಜೂಜಾಡಿ, ಆಗ ನಮ್ಮ ಮಂದಿ ಕ್ಲಬ್ಬಿನಲ್ಲಿ ಹೋಗಿ ಎಲ್ಲ ದುಡ್ಡು ಕಳ್ಕೊಂಡು ಮನೆ ಬಂದರೆ ಏನು ತಪ್ಪಿಲ್ಲ, ಧರ್ಮರಾಜ ಮಾಡಿದ್ದಾನೆ, ನಾವು ಯಾಕೆ ಮಾಡಬಾರ್ದು? ಧರ್ಮರಾಜ ಏನು ಮಾಡಿದ್ದಾನೆ ಅನ್ನೋದು ಅದಲ್ಲೆಲ್ಲ ಗೊತ್ತಾಗೋದು ನಮಗೆ. ಧರ್ಮರಾಜನ ಒಂದು 2-3 ಘಟನೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ, ಆವಾಗ ಅದು ಎಷ್ಟು ಇವತ್ತಿಗೂ ಪ್ರಸ್ತುತ ಅಂತ. ಒಂದು, ಧರ್ಮರಾಜ ಕಾಡಿನಲ್ಲಿರ್ತಾನೆ, ವನವಾಸದ ಮುಕ್ತಾಯದ ಘಟ್ಟ. ಆವಾಗ ಒಂದು ಪ್ರಸಂಗ ನಡೀತದೆ ಅಲ್ಲಿ. ಅವನು ಯಕ್ಷ ಪ್ರಶ್ನೆ. ಆ ಯಕ್ಷ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬದುಕ್ತಾರೆ ನಿನ್ನ ತಮ್ಮಂದಿರು, ಇಲ್ಲ ಅಂದ್ರೆ ನಿನ್ನನ್ನು ಕೊಂದು ಬಿಡ್ತೇನೆ ಅನ್ನತ್ತೆ ಆ ಯಕ್ಷ. ಇವನ್ನೆಲ್ಲಕ್ಕೂ ಉತ್ತರ ಕೊಡ್ತಾನೆ. ಸರಿ, ಇಷ್ಟು ಜನ ಇಲ್ಲಿ ಬಿದ್ದಿದ್ದಾರೆ, ಈಗ ಪ್ರಜ್ಞೆ ತಪ್ಪಿ. ಕೆಲವರು ಬೇಕು ಅಂತ ಬಿದ್ದಿದ್ದಾರೆ, ಕೆಲವರು ಬಿದ್ದ ಹಾಗೆ ಮಾಡಿದ್ದಾರೆ. ಭೀಮಸೇನ, ಅರ್ಜುನ, ನಕುಲ, ಸಹದೇವ 4 ಜನ ಬಿದ್ದಿದ್ದಾರೆ. ನಿನಗೆ ಯಾರಾದರೂ ಒಬ್ಬರನ್ನ ನಾನು ಬದುಕಿಸ್ತೇನೆ, ಯಾರಾಗಬಹುದು ಹೇಳು. ಸಹಜವಾಗಿ ಭೀಮ ಅಥವಾ ಅರ್ಜುನ ಹೇಳಬೇಕಿತ್ತಲ್ಲ. ಧರ್ಮರಾಜ ಹೇಳ್ತಾನೆ, ನಕುಲ ಬದುಕಲಿ. ಯಾಕಪ್ಪ? ನಿನಗೆ ನಾಳೆ ಯುದ್ಧ ಆಗಬೇಕಾಗಿದ್ದರೆ ಬೇಕಾಗಿರುವವರು ಭೀಮಾರ್ಜುನರು ಹೊರತು ನಕುಲ ಅಲ್ಲ. ಮತ್ತು ಎಲ್ಲಕ್ಕಿಂತ ನಿನ್ನ ಒಡ ಹುಟ್ಟಿದವರು ಭೀಮಾರ್ಜುನರು, ನಿನ್ನ ತಾಯಿ ಮಕ್ಕಳು, ಇವಳು ಮಲತಾಯಿ ಮಗ. ನಕುಲ ಯಾಕೆ ಬದುಕಬೇಕು? ಅದಕ್ಕೆ ಧರ್ಮರಾಜ ಏನು ಹೇಳ್ತಾನೆ ಗೊತ್ತಾ? ನೋಡಿ, ನನ್ನ ತಾಯಿಗೆ ನಾನೊಬ್ಬ ಇದ್ದೇನೆ, ನನ್ನ ಮಲತಾಯಿಗೆ ಮಕ್ಕಳೇ ಇಲ್ಲ ಅಂತಾಗತ್ತೆ. ಒಬ್ಬರು ಅದು ಬದುಕಲಿ. ಭೀಮಾರ್ಜುನ ಬದುಕದೇ ಇದ್ರೂ ಅಡ್ಡಿ ಇಲ್ಲ, ನಕುಲ ಬದುಕಲಿ. ಅಂದರೆ ಅವನ ಯೋಚನೆ ನೋಡಿ, ನಾನು ನನ್ನ ತಾಯಿಗೆ ಒಬ್ಬ ಮಗ ಇದ್ದೇನೆ, ಮಾದ್ರಿಯ ಮಕ್ಕಳೆಲ್ಲ ನಿರ್ನಾಮ ಆಗ್ತಾರೆ, ಒಬ್ಬ ಮಗ ಆದರೂ ಬದುಕಲಿ. ಆದ್ದರಿಂದ ನಾನು ಮಾದ್ರಿಯ ಮಗನೇ ಬದುಕಬೇಕು, ನಾನು ಭೀಮಾರ್ಜುನ ಬದುಕಲಿ ಅಂತ ನಿಮ್ಮ ಹತ್ರ ವರ ಕೇಳೋಲ್ಲ. ಇದು ಧರ್ಮರಾಜನ ನಿಷ್ಠೆ, ಪ್ರಿನ್ಸಿಪಲ್. ಅದರ ನಂತರ ನೋಡಿ, ವನವಾಸ ಮುಗಿಯಿತು. ಸಂಧಾನಕ್ಕಾಗುವಾಗ ಏನು ಮಾಡಬೇಕು ಅಂತ ಕೃಷ್ಣ ಬಂದ. ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ನಡೆಯಿತು. ಅದಕ್ಕೆ ಎಲ್ಲರೂ ಅಭಿಪ್ರಾಯ ಹೇಳ್ರಿ ಅಂತ ಹೇಳ್ತಾನೆ ಕೃಷ್ಣ. ಎಲ್ಲರೂ ನಿಮ್ಮ ಅಭಿಪ್ರಾಯ ಹೇಳ್ರಿ. ಅವಾಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ, ನನಗೆ ರಾಜ್ಯ ಸಿಗದೇ ಇದ್ರೂ ತೊಂದರೆ ಇಲ್ಲ,
ಆದಷ್ಟು ಶಾಂತಿ ಸಂಧಾನ ಯುದ್ಧ ಆಗದೇ ಇರುವಂತಹ ಒಂದು ವ್ಯವಸ್ಥೆಗೆ ಪ್ರಯತ್ನ ಮಾಡು. ನಮಗೆ ರಾಜ್ಯ ಸಿಗದಿದ್ದರೂ ತೊಂದರೆ, ನಮ್ಮ ರಾಜ್ಯ ಹಕ್ಕಿನ ರಾಜ್ಯವೇ ಇರಬಹುದು, ಅದಕ್ಕೋಸ್ಕರ ಯಾಕೆ ರಕ್ತಪಾತ ಆಗಬೇಕು? ಬೇಡ, ನನಗೆ ರಾಜ್ಯ ಸಿಗದಿದ್ದರೆ ಅಡ್ಡಿ ಇಲ್ಲ, ಆದರೆ ಯುದ್ಧ ಬೇಡ. ಯಾಕೆಂದರೆ ಅದಕ್ಕೊಂದು ಮಾತು ಹೇಳ್ತಾನೆ, ಬಹಳ ರೋಚಕವಾದಂತಹ ಒಂದು ಮಾತು ಧರ್ಮರಾಜ. ಈ ಒಂದು ಮಾತು ನಾವು ಜೀವನದಲ್ಲಿ ನೆನಪಿಟ್ಟುಕೊಂಡ್ರೆ ಎಷ್ಟೋ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬಹುದು. ಅವನು ಹೇಳ್ತಾನೆ, ಕೃಷ್ಣ, ಮನುಷ್ಯ ನಾವು ಪ್ರಾಣಿಗಳಿಗಿಂತ ಶ್ರೇಷ್ಠರು, ಬುದ್ಧಿಜೀವಿಗಳು ಅಂತ ಹೇಳ್ತೇವೆ. ಆದರೆ ಒಂದು ನಾಯಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ ಜಿದ್ದು ಬಂದಾಗ. ಅದಕ್ಕೆ ಅವನು ಹೇಳ್ತಾನೆ ನೋಡಿ, ಒಂದು ಮಾಂಸದ ಮುದ್ದೆ ರಸ್ತೆಯಲ್ಲಿ ಬಿದ್ದಿರುತ್ತೆ. ರಸ್ತೆಯಲ್ಲಿ ಒಂದು ಮಾಂಸದ ಮುದ್ದೆ ಬಿದ್ದರೆ ಆಚೆಯಿಂದ ಒಂದು ನಾಯಿ, ಈಚೆ ಕಡೆ ಒಂದು ನಾಯಿ, ಎರಡು ನಾಯಿಗಳು ಎರಡಕ್ಕೂ ಏನು ಅಂದರೆ ನನಗೆ ಬೇಕು ಅಂತ ಆಸೆ. ಆ ಮಾಂಸದ ಮುದ್ದೆ ನನಗೇ ಅಲ್ಲ, ನನಗೇ ಬೇಕು ಅಂತ. ಆದರೆ ನನಗೇ ಬೇಕು ಅಂತ ಆ ನಾಯಿಗೆ ಆಸೆ ಇದೆ, ಅದು ಇದು ಹೋಗಬೇಕಲ್ಲ. ಇದಕ್ಕೂ ಅದೇ ಆಸೆ, ನನಗೇ ಬೇಕು ಅಂತ, ಅದು ಇದು ಹೋಗಬೇಕು ಅಂತ. ಎರಡೂ ಹೋಗೋಲ್ಲ. ಏನಾಗುತ್ತೆ ಮುಂದೆ? ಲಾಂಗೂಲ ಚಾಲನಂ ಕ್ಷೇಡ ಪ್ರತಿವಾಚ ವಿವರ್ತನಂ ದಂತದರ್ಶನಂ ಆರಾವಹ ತಥೋ ಯುದ್ಧಂ ಪ್ರವರ್ತತೆ ತತ್ರ ಯೋ ಬಲವಾನ್ ಕೃಷ್ಣ ಜಿತ್ವಾ ಸುತ್ತಿ ತದಾಮಿಷಂ ಏವಮೇವ ಮನುಷ್ಯೇಷು ವಿಶೇಷೋ ನಾಸ್ತಿ ಕಶ್ಚನ. ಬಹಳ ಏನು ಅದ್ಭುತ ನೋಡಿ. ಅವನು ಹೇಳ್ತಾನೆ, ನಾಯಿ, ಆ ನಾಯಿ ಈ ನಾಯಿ ನಿಂತಿದ್ದಾವೆ, ಮಾಂಸದ ತುಣುಕು ಇಲ್ಲಿದೆ, ನನಗೇ ಬೇಕು ಅಂತ ಆಸೆ. ಅದಕ್ಕೇನು ಮಾಡ್ತೆ? ಮೊದಲು ಆ ನಾಯಿ ಈಜು ನಾಯಿಗೆ ಮೊದಲು ಬಾಲ ಆಡಿಸುತ್ತೆ. ಅಂದರೆ ನಾಯಿಗಳಿಗೆ ಬಾಲದ ಭಾಷೆ. ಅವು ಪ್ರೀತಿ ಆದರೂ ಬಾಲ ಆಡಿಸ್ತಾವೆ, ಯಜಮಾನ ಬಂದರೂ ಬಾಲ ಆಡ್ತಾವೆ, ಕಳ್ಳ ಬಂದರೂ ಬಾಲ ಆಡ್ತಾವೆ. ಅದಕ್ಕೆ ಅರ್ಥ ಬೇರೆ ಇದೆ. ಅದು ನಾಯಿಗಳಿಗೆ ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗೋಲ್ಲ. ಯಾಕಂದರೆ ಮನುಷ್ಯ ಉಳಿದದ್ದೆಲ್ಲ ಮನುಷ್ಯನೂ ಮಾಡ್ತಾನೆ, ಬಾಲ ಇಲ್ಲ ಆದ್ದರಿಂದ ಬಾಲ ಆಡಿಸೋದೊಂದು ಇಲ್ಲ ಅಷ್ಟೇ. ನಾಯಿ ಬಾಲ ಆಡಿಸಿತು, ಆ ನಾಯಿ ಬಾಲ ಆಡಿಸಿತು ಅಂದರೆ ಇದು ಅದರ ಅರ್ಥ, ಈ ಮಾಂಸ ನನಗೆ ಬೇಕು, ನೀನು ಹೊರಟು ಹೋಗು. ಆ ನಾಯಿಯು ಬಾಲ ಆಡಿಸಿತು, ಅದಕ್ಕೆ ಬಾಲ ಇಲ್ವಾ, ನನಗೆ ಬೇಕು, ನೀನೇ ಹೋಗು. ಪ್ರಾಬ್ಲಮ್ ಈಸ್ ನಾಟ್ ಸಾಲ್ವ್ಡ್. ಕ್ಷೇಡ ಅವು ಗುರ್ರಂತದು, ಅದು ಗುರ್ರಂತಗಳು, ಇದು ಗುರ್ರಂತು, ಪ್ರಾಬ್ಲಮ್ ಪರಿಹಾರ ಆಗಲಿಲ್ಲ. ಪ್ರತಿವಾಚ ವಿವರ್ತನಂ, ಮೆಲ್ಲ ಉಗುರು ಮುಂದೆ ಹಾಕಿ ಒಂದೊಂದೇ ಹೆಜ್ಜೆ ಮುಂದೆ ಬರ್ಲಿಕ್ಕೆ ಶುರು ಮಾಡಿತು, ಅದು ಮುಂದೆ ಬಂತು, ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ದಂತದರ್ಶನಂ, ಅದು ಹಲ್ಲು ಕಿಸಿಯಿತು, ಇದು ಹಲ್ಲು ಕಿಸಿಯಿತು. ಆಮೇಲೆ ಆರಾವ, ಅದು ಬಗಳಿತು, ಇದು ಬಗಳಿತು. ಆದರೂ ಮಾಂಸ ಬಿಟ್ಟು ಹೋಗ್ಲಿಕ್ಕೆ ಎರಡೂ ತಯಾರಿಲ್ಲ. ಕಡೆಗೇನಾಗತ್ತೆ? ಯಾವ ವಿಧಾನದಿಂದ ಹಲ್ಲು ಕಿಸಿದ್ರೂ ಹೋಗಲಿಲ್ಲ, ಬಾಲ ಆಡಿಸಿದ್ರೂ ಹೋಗಲಿಲ್ಲ, ಬೊಗಳಿದ್ರೂ ಹೋಗಲಿಲ್ಲ. ಕಡೆ ತಥೋ ಯುದ್ಧಂ ಪ್ರವರ್ತದೆ, ಒಂದರ ಮೇಲೆ ಒಂದು ಬಿದ್ದು ಹೊಳ್ಳಾಡಿಕೊಳ್ತಾವೆ ಎರಡು ನಾಯಿಗಳು. ಯಾವ ನಾಯಿ ಬಲಿಷ್ಠವೋ ಅದು ದುರ್ಬಲವಾದ ನಾಯಿಯನ್ನು ಒದ್ದೋಡಿಸುತ್ತೆ, ಮಾಂಸ ತಿನ್ನುತ್ತೆ. ದುರ್ಬಲವಾದ ನಾಯಿ ಬಾಲ ಮಡಚಿಕೊಂಡು ಹೋಗುತ್ತೆ. ನಮ್ಮ ಕಥೆಯೂ ಅಷ್ಟೇ ಅಲ್ವಾ ಕೃಷ್ಣ? ಆಸ್ತಿ ನನಗೆ ಬೇಕು, ಅದು ಮಾಂಸದ ತುಣುಕಿಗಾಗಿ, ಇದು ಒಂದಿಷ್ಟು ಮಣ್ಣಿಗಾಗಿ, ಒಂದು ಹೆಣ್ಣಿಗಾಗಿ ಮನುಷ್ಯ ಮಾಡುವುದು ಇದನ್ನೇ. ಮೊದಲನೇದು ಒಂದು ಬಿಟ್ಟರೆ ಲಾಂಗೂಲ ಚಾಲನ, ಅದು ಇಲ್ಲ, ಬಿಟ್ಟ. ಉಳಿದದ್ದೆಲ್ಲ ಇವನು ಗುರುಗುಟ್ಟುವುದು, ತೋಳು ತಟ್ಟುವುದು, ಆಮೇಲೆ ಮುಂದೆ ಮುಂದೆ ಹೋಗುವುದು, ಸಿಂಹನಾದ ಮಾಡೋದು, ಹೋರಾಡುವುದು, ದುರ್ಬಲನನ್ನು ದಮನ ಮಾಡೋದು, ಬಲಿಷ್ಠ ಅನುಭವಿಸುವುದು. ನಾಯಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ? ಒಂದು ಆಸ್ತಿಗೋಸ್ಕರ, ಒಂದು ಪ್ರಾಪರ್ಟಿಯ ಓನರ್ಶಿಪ್ಪಿಗೋಸ್ಕರ, ಒಂದು ಮಾಂಸದ ತುಂಡಿಗೋಸ್ಕರ ನಾಯಿ ಏನು ಮಾಡುತ್ತೋ ಅದನ್ನೇ ಮನುಷ್ಯನು ಮಾಡೋದು. ಏವಮೇವ ಮನುಷ್ಯೇಷು ವಿಶೇಷೋ ನಾಸ್ತಿ ಕಶ್ಚನ. ಏನೂ ವ್ಯತ್ಯಾಸ ಇಲ್ಲ. ನಾವು ನಾಯಿಗಳ ಪಾಡು ನಮ್ಮ ಪಾಡು. ಕೃಷ್ಣ, ನಾವು ನಾಯಿಗಳಂತೆ ಬದುಕುವುದು ಬೇಡ, ನಮಗೆ ಜಗಳ ಬೇಡ, ಅವನೇ ಇಟ್ಟುಕೊಳ್ಳಿ ಆಸ್ತಿ, ಸಂಧಾನ ಮಾಡು. ನನಗೆ ಒಮ್ಮೊಮ್ಮೆ ಕಾಣುತ್ತೆ, ಈ ಒಂದು ಶ್ಲೋಕ ನಮಗೆ ನೆನಪಿದ್ರೆ ಪ್ರಾಯ ಬಹಳ ಜನ ಕೋರ್ಟ್ ಕಟ್ಟೆಗೆ ಹೋಗುವ ಅಗತ್ಯ ಬರೋಲ್ಲ. ಮತ್ತು ಅನೇಕ ಜನ ವಕೀಲರಿಗೆ ಸಂಪಾದನೆ ಇಲ್ಲದೆ ಹೋಗಬಹುದು. ಈ ಮಾತು ಎಲ್ರಿಗೂ ಅರ್ಥ ಆಗಿಬಿಟ್ರೆ ವಕೀಲರಿಗೆ ದಂಧೆಗೆ ಅಗತ್ಯ ಇಲ್ಲದಂತಹ ಸ್ಥಿತಿ ಬರ್ಬೋದು. ಅಷ್ಟು ಒಂದು ಯಾಕೆ ನಾವು ಒಂದು ಆಸೆ ಪಡಬೇಕು, ಪ್ರಾಪರ್ಟಿಗೋಸ್ಕರ ಜಗಳಾಡಬೇಕು? ಬೇಡ ನನಗೆ. ಇದು ಒಂದು ಧರ್ಮರಾಜ. ಇನ್ನು ಕೊನೆಯದಾಗಿ ಒಂದು ಘಟನೆ ನಾನು ಹೇಳಬೇಕು ನಿಮಗೆ. ಅವನು ಸ್ವರ್ಗಕ್ಕೆ ಹೋಗುವಾಗ ಒಂದು ನಾಯಿ ಅವನ ಒಟ್ಟಿಗೆ ಬಂದ್ಬಿಡುತ್ತೆ. ಬಾ ಸ್ವರ್ಗಕ್ಕೆ ಅಂದರೆ ಆ ನಾಯಿ ಬರೋದಾನ ಮಾತು ಬಂದಿದ್ರೆ ಬರೋಲ್ಲ ಅನ್ಕೂತ್ಬಿಟ್ಟ. ನನ್ನ ಒಟ್ಟಿಗೆ ಇರೋರನ್ನು ಬಿಟ್ಟು ನಾನೊಬ್ಬರೇ ಸ್ವರ್ಗಕ್ಕೆ ಬರೋಲ್ಲ. ಅದು ನಾಯಿ ಇರಬಹುದು, ಅದು ಒಂದು ಜೀವ, ಅದನ್ನು ಬಿಟ್ಟು ನಾನು ಬರೋಲ್ಲ. ಹೀಗೆ ಹೆಜ್ಜೆ ಹೆಜ್ಜೆಗೆ ಇನ್ನೊಬ್ಬರ ಒಂದು ಕ್ಷೇಮ ಚಿಂತನೆ, ಇನ್ನೊಬ್ಬರಿಗೆ ನೋವಾಗಬಾರದು ಅಂತ ಅವನು ಜೂಜಾಡಿದ್ದಾನೆ. ಯಾಕೆ ಗೊತ್ತುಂಟ? ದೊಡ್ಡಪ್ಪ ಕರೆದ್ರು, ದೊಡ್ಡಪ್ಪನ ಮನಸ್ಸಿಗೆ ನೋವಾಗಬಾರದು ಅಂತ ಜೂಜಾಡಿದ್ದವು. ಆದ್ದರಿಂದ ಧರ್ಮರಾಜ ನಮ್ಮ ಜೀವನದಲ್ಲಿ ನಾವು ಹೇಗೆ ನಡ್ಕೋಬೇಕು, ಸೌಜನ್ಯ ಅಂದರೆ ಏನು, ಇನ್ನೊಬ್ಬರ ಬಗ್ಗೆ ಇರತಕ್ಕ ಕಾಳಜಿ ಎಂದರೇನು, ಅನುಕಂಪೆ, ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸುವುದು, ಇದನ್ನು ಜೀವನದಲ್ಲಿ ನಡೆದು ತೋರಿಸಿದ ಒಂದು ಧರ್ಮರಾಜ. ಅವನು ಧರ್ಮ 18 ಮೌಲ್ಯಗಳಲ್ಲಿ ಒಂದು ಧರ್ಮರಾಜ ಅಂದರೆ ಧರ್ಮ. ಸೊ ನಮ್ಮ ಜೀವನದಲ್ಲಿ ಧರ್ಮದ ನಡೆ ಹೇಗಿರಬೇಕು ಅಂತ ತೋರಿಸ್ತಾನೆ.
ಆಮೇಲೆ ಎರಡನೇವ ಭೀಮಸೇನ. ಭೀಮಸೇನ ನಮ್ಮ ಜೀವನದ 10 ಮೌಲ್ಯಗಳನ್ನು ತೋರಿಸ್ತಾನೆ. ಭಕ್ತ್ಯಾದಿ ದಶಕಂ. ಭಕ್ತಿ ಜ್ಞಾನಂಚ ವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತಃ ಅಂತ ಭೀಮಸೇನ 10 ಮೌಲ್ಯಗಳನ್ನು ಪ್ರತಿನಿಧಿಸ್ತಾನೆ. ಯಾವುದದು ಅದನ್ನು ಸ್ವಲ್ಪ ವಿಸ್ತಾರವಾಗಿ ಪ್ರಾಯ ನಾಳೆ ನೋಡೋಣ. ನಾನಿವತ್ತು ಸಂಕ್ಷಿಪ್ತವಾಗಿ 10 ಗುಣಗಳು. ಒಂದು ಭಕ್ತಿ, ಮತ್ತೊಂದು ಜ್ಞಾನ, ಮತ್ತೊಂದು ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ. ಈ ತಮಾಷೆ ಏನು ಅಂದರೆ ಈ 3 ಶಬ್ದಗಳುಂಟಲ್ಲ, ಇದು ಏನಾಗಿಬಿಟ್ಟಿದೆ, ಪುರೋಹಿತರ ಬಾಯಲ್ಲಿ ಮಾತ್ರ ಜ್ಞಾನ, ಭಕ್ತಿ, ವೈರಾಗ್ಯ, ಸಿದ್ಧಾರ್ಥ ಸಂಕಲ್ಪದಲ್ಲಿ ಮಾತ್ರ ಉಳಿದಿದ್ದಾವೆ. ಅದು ಯಾರಿಗೂ ಬೇಡ ಆಗಿದೆ. ಯಾರಿಗೆ ಬೇಕು ಜ್ಞಾನ, ಭಕ್ತಿ, ವೈರಾಗ್ಯ? ಪುರೋಹಿತರು ಸಂಕಲ್ಪದಲ್ಲಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲದೆ ಇದ್ದದ್ದು ನೀವು ಸುಮ್ಮನೆ ತಲೆ ಸಂಜೆ ಅದನ್ನು ಹೇಳಬೇಡಿ ಅಂತ ಹೇಳ್ತಿದ್ದ. ನಮಗೆ ಬೇಡ್ರಿ ಜ್ಞಾನ, ಭಕ್ತಿ, ವೈರಾಗ್ಯ, ಅದೆಲ್ಲ ಆಗುತ್ತೆ. ನಮಗೆ ದುಡ್ಡು ಬೇಕು, ಅದರಿಂದ ಜ್ಞಾನ, ಭಕ್ತಿ, ವೈರಾಗ್ಯ, ಸಿದ್ಧಾರ್ಥ ಅಂತ ಡಿಲೀಟ್ ಮಾಡಿ ಯಥೇಷ್ಟ ಧನಸಿದ್ಧಾರ್ಥಂ ಅಂತ ಸೇರಿಸೋದಕ್ಕೆ ಅಂತ ಹೇಳ್ತಿದ್ದು. ಪಾಪ ಅವ್ರ ಸಂಕಲ್ಪ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದ್ರಿಂದ ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ತಲೆ ಆಡಿಸಿ ದಕ್ಷಿಣೆ ಕೊಟ್ಟು ಕಳಿಸ್ತಾವೆ ಈ ಜನ. ಜ್ಞಾನ, ಭಕ್ತಿ, ವೈರಾಗ್ಯ ಇದು 3. ಇದು ವಿಶೇಷ ಏನು ಗೊತ್ತುಂಟ? ಮೊದಲು ಜ್ಞಾನ ಬೇಕು. ಜ್ಞಾನ ಅನ್ನೋದು ಬಹಳ ಮುಖ್ಯವಾದ್ದು. ಜ್ಞಾನ ಅನ್ನೋ ಹಕ್ಕಿ ಇಂತಿಟ್ಟುಕೊಳ್ಳಿ. ಆ ಹಕ್ಕಿಗೆ 2 ರೆಕ್ಕೆಗಳಿದ್ದಾಗೆ ಭಕ್ತಿ ಮತ್ತು ವೈರಾಗ್ಯ. ಭಕ್ತಿ ಮತ್ತು ವೈರಾಗ್ಯದಿಂದ ಜ್ಞಾನ ಬೆಳೆಯುತ್ತೆ. ಏನು ಭಕ್ತಿ ಮತ್ತು ವೈರಾಗ್ಯ? ನೋಡಿ, ನಮಗೆ ಇವತ್ತು ಉಂಟು. ಯಾವುದಲ್ಲಿ? ಪ್ರಪಂಚದಲ್ಲಿ ಭಕ್ತಿ ಇದೆ, ಭಗವಂತನಲ್ಲಿ ವೈರಾಗ್ಯ ಇದೆ. ಅದು ತಿರುಗುವಾಗಬೇಕು. ಪ್ರಪಂಚದ ವೈರಾಗ್ಯ ಅಂತಂದರೆ ಬಹಳ ತಪ್ಪು. ನಮ್ಮಲ್ಲಿ ನಾನು ಆಗ ಹೇಳಿದೆ, ನಮ್ಮ ದೊಡ್ಡ ದುರಂತ ಏನು ಗೊತ್ತುಂಟ? ನಮ್ಮ ಪ್ರಾಚೀನ ಗ್ರಂಥಗಳನ್ನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ನಿಂದ ಓದಿ ಅರ್ಥ ಮಾಡಿಕೊಳ್ಳುವ ದುರಂತ ಇಲ್ಲಿಯ ಹುಡುಗರಿಗೆ ಮಾತ್ರ. ಪ್ರಪಂಚದ ಇನ್ನು ಯಾವ ದೇಶದಲ್ಲೂ ಅವರ ಪ್ರಾಚೀನ ಗ್ರಂಥಗಳನ್ನ ಬೇರೊಂದು ದೇಶದ ಭಾಷೆಯಲ್ಲಿ ಅನುವಾದ ಮಾಡಿದ್ದನ್ನು ಓದಿ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅದು ಭಾರತದ ದೊಡ್ಡ ದುರಂತ. ಈ ವೈರಾಗ್ಯ ಅಂದರೆ ಇಂಗ್ಲೀಷ್ನಲ್ಲಿ ಡಿಟ್ಯಾಚ್ಮೆಂಟು ಅಂತ ಬರೀತಾರೆ. ತಪ್ಪದು. ಏನೇನೋ ತಪ್ಪು ಅನುವಾದಗಳು, ಪ್ರಮೇಯಗಳನ್ನು ತಪ್ಪಾಗಿ ಜನಕ್ಕೆ ಕೊಟ್ಟಾಗಿದೆ. ಇನ್ನು ತಿದ್ಕೊಳ್ಳೋದೇ ಕಷ್ಟ. ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ. ಡಿಟ್ಯಾಚ್ಮೆಂಟ್ ಅಂದರೆ ಅದನ್ನ ಕಳಚಿಕೊಳ್ಳೋದು ಅಲ್ವಾ? ಸಂಸಾರದಿಂದ ಕಳಚಿಕೋ ಅಂತ ಹಿಂದಿನವರು ಹೇಳಲಿಲ್ಲ. ಈಸಬೇಕು, ಇದ್ದು ಜಯಿಸಬೇಕು ಅಂದರು ದಾಸರು. ಸಂಸಾರದಲ್ಲೇ ಇದ್ದು ನಿರ್ಲಿಪ್ತವಾಗಿ ಬದುಕು ಅಂತ ಹೇಳಿದ್ದಾರೆ ಹೊರತು ಅದನ್ನು ಡಿಟ್ಯಾಚ್ ಮಾಡು ಅಂತ ಹೇಳಲಿಲ್ಲ. ಆಮೇಲೆ ಕೃಷ್ಣ ಗೀತೆಯಲ್ಲಿ ಪದ್ಮಪತ್ರ ಮೀವಾಂಭಸಿ ಹೇಗಿರಬೇಕು ಅಂತಂದರೆ ಕಮಲದ ಎಲೆ ನೀರಿನಲ್ಲಿ ಹೇಗಿರುತ್ತೋ ಹಾಗೆ ಬದುಕು ಅಂದ ಕೃಷ್ಣ. ನೋಡಿ, ಕಮಲದ ಎಲೆಗೆ ನೀರು ಹಾಕಿದರೆ ನೀರು ಅಂಟಿಕೊಳ್ಳೋದಿಲ್ಲ, ಜಾರಿ ಹೋಗುತ್ತೆ. ಆದರೆ ನೀರು ಅಂಟಿಕೊಳ್ಳೋದಿಲ್ವಂತ ಕಮಲದ ಬೀಳನ್ನು ನೀರಿನಿಂದ ಮೇಲೆ ಹಾಕಿ ಬಾರುತ್ತೆ. ಸೊ ನೀರಿನಲ್ಲೇ ಇರಬೇಕು, ಅಂಟಿಕೋಬಾರ್ದು. ಹಾಗೆ ಆದ್ದರಿಂದ ವೈರಾಗ್ಯ ಅಂದರೆ ಬಿಟ್ಟು ಹೋಗುವುದಲ್ಲ, ಡಿಟ್ಯಾಚ್ಮೆಂಟ್ ಅಲ್ಲ. ಮತ್ತೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಲ್ಲೇ ಇರಬೇಕು, ಅದೇ ಅಂಟಿಸ್ಕೋಬಾರ್ದು. ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇಸ್ ದ ಕರೆಕ್ಟ್ ಟ್ರಾನ್ಸ್ಲೇಷನ್ ಆಫ್ ವೈರಾಗ್ಯ. ಇದೆಲ್ಲ ಈ ಸೂಕ್ಷ್ಮಗಳು ಏನು ಗೊತ್ತಾಗುತ್ತೆ ಬರೀ ಇಂಗ್ಲೀಷ್ನಲ್ಲಿ ಓದ್ದವರಿಗೆ ಅಲ್ಲ, ಸಂಸ್ಕೃತ ಓದ್ದವರಿಗೆ ಬಹಳ ಜನ ಗೊತ್ತಾಗೋಲ್ಲ. ಬರೀ ಇಂಗ್ಲೀಷ್ ಓದಿದ್ರೆ ಸಂಸ್ಕೃತ ಓದಿದ ಬಹಳ ಮಂದಿ ಅವರು ಪೆದ್ದು ಪಂಡಿತರಾಗಿದ್ದಾರೆ ಹೊರತು ಮೂಲ ಸ್ಪರ್ಶ ಆಗಲಿಲ್ಲ. ಸ್ಪಿರಿಟ್ ಅನ್ನು ಗ್ರಹಣ ಮಾಡೋದು ಎಲ್ಲರಿಗೂ ಆಗೋಲ್ಲ. ನನಗೆ ಎಷ್ಟೋ ಸರ್ತಿ ನಾನು ಅನಿಸಿದ್ದುಂಟು, ಸಂಸ್ಕೃತ ಭಾಷೆ ನಮ್ಮನ್ನು ತಿಳ್ಕೋಬೇಕಾಗಿದ್ದರೆ ಒಂದು ಜನ್ಮದ ಅಧ್ಯಯನ ಸಾಕಾಗಲ್ಲ. ಅನೇಕ ಜನ್ಮಗಳಿಂದ ಬ್ಯಾಕ್ಗ್ರೌಂಡ್ ಇದ್ದರೆ ಈ ಜನ್ಮದಲ್ಲಿ ಹೂ ಅರಳಿದಾಗ ಅರಳುತ್ತೆ ಸಂಸ್ಕೃತ. ಇಲ್ಲದೇ ಇದ್ದರೆ ಅದು ಕಡಲೆಕಾಯಿ ಇನ್ನೇನೋ ಆಗತ್ತೆ, ಒಟ್ಟೆ ಅಜೀರ್ಣ ಆಗತ್ತೆ. ಸಂಸ್ಕೃತ ಓದಿ ಅಜೀರ್ಣ ಆದವರೇ ಹೆಚ್ಚು, ಜೀರ್ಣ ಮಾಡಿಕೊಂಡವರು ಬಹಳ ಕಡಿಮೆ. ಅದರಿಂದ ಸಂಸ್ಕೃತ ಇವತ್ತು ಓದಿದವರಿಗೂ ಅದು ಎಕ್ಸ್ಪೀರಿಯನ್ಸ್ ಆಗಿ ಅವರನ್ನು ಸೇರಿಕೊಳ್ಳಿಲ್ಲ. ಅದು ಬುಕ್ಕಿಶ್ ನಾಲೆಜ್ ಆಗಿ ಕೂತ್ಬಿಟ್ಟಿದೆ. ಅದು ಉಪಯೋಗ ಇಲ್ಲ. ಬುಕ್ಕಿಶ್ ನಾಲೆಜು ಜೀರ್ಣ ಆಗೋದೇ ಇಲ್ಲ. ಅದು ಎಕ್ಸ್ಪೀರಿಯನ್ಸ್ ಆಗಿ ನಮ್ಮನ್ನು ಒಳಗೆ ಬರಬೇಕು. ಸರಿ, ವೈರಾಗ್ಯ ಅಂದರೆ ಲಿಮಿಟೇಷನ್ಸ್ ಅನ್ನು ತಿಳ್ಕೊಂಡು, ಈಗ ಈ ಪ್ರಪಂಚದ ಸುಖದ ಬಗ್ಗೆ ನಮಗೆ ಆಸಕ್ತಿ ಇದೆ. ಆದರೆ ವೈರಾಗ್ಯ ಅಂದರೆ ಏನು ಅಂದರೆ ಪ್ರಪಂಚವನ್ನು ಬಿಟ್ಟು ಹೋಗುವುದಲ್ಲ, ಪ್ರಪಂಚದ ಲಿಮಿಟೇಷನ್ಸ್ ಅನ್ನು ತಿಳ್ಕೊಂಡು ಇಷ್ಟೇ ಜಗತ್ತು, ಪ್ರಾಪಂಚಿಕ ಸುಖ ಅಂದರೆ ಇಷ್ಟೇ, ಅದನ್ನು ಹುಚ್ಚು ಕಟ್ಟಬಾರದು ಅನ್ನೋ ತೀರ್ಮಾನಕ್ಕೆ ಬರುವುದು ಅಷ್ಟೇ. ಅದನ್ನು ಬಿಟ್ಟು ಹೋಗೋದಲ್ಲ, ಅದೆಲ್ಲ ಇದ್ದು ಇದರ ಲಿಮಿಟೇಷನ್ಸ್ ಗೊತ್ತಾದಾಗ, ಇದಕ್ಕಿಂತ ದೊಡ್ಡ ಒಂದು ಸಂಗತಿ ಇದೆ ಅಂತ ಗೊತ್ತಾದಾಗ ಅಲ್ಲಿ ಭಕ್ತಿ ಬರುತ್ತೆ. ಇದು ಎಷ್ಟು ಸಣ್ಣದು ಅಂತ ಗೊತ್ತೌದು, ಇದಕ್ಕಿಂತ ದೊಡ್ಡದರ ಪರಿಚಯ ಆಯಿತು, ಆ ದೊಡ್ಡದಲ್ಲಿ ಭಕ್ತಿ ಬರುತ್ತೆ, ಸಣ್ಣದಲ್ಲಿ ವೈರಾಗ್ಯ ಬರುತ್ತೆ. ಆವಾಗ ಜ್ಞಾನ ಬೆಳ್ಕೊಂಡು ಹೋಗುತ್ತೆ. ಸೊ ಜ್ಞಾನ ಅಂತಕ್ಕಂಥದ್ದು ಒಂದು ಹಕ್ಕಿ,
ಎತ್ತರಕ್ಕೆ ಏರಬೇಕಾಗಿದ್ದರೆ ಒಂದು ಕಡೆ ಭಕ್ತಿಯ ರೆಕ್ಕೆ ಮೇಲಕ್ಕೆ ಕರ್ಕೊಂಡು ಹೋಗಬೇಕು, ಇನ್ನೊಂದು ಈ ಕೆಳಗೆ ನನ್ನ ಲಿಮಿಟೇಷನ್ಸ್ ತಿಳಿಸಿ ಈ ರೆಕ್ಕೆಗೆ ನಮ್ಮನ್ನು ಹೀಗೆ ಎರಡು ಭಕ್ತಿ ವೈರಾಗ್ಯಗಳ ರೆಕ್ಕೆಯಿಂದ ಮೇಲಕ್ಕೆ ಏರುವ ಜ್ಞಾನ, ಇದನ್ನ ಜ್ಞಾನ ಭಕ್ತಿ ವೈರಾಗ್ಯ ಅಂದರು. ಜ್ಞಾನ ಅಂತಂದ್ರೆ ನಿಜವಾದ ಪ್ರಪಂಚದ ಮೂಲ ಸತ್ಯದ ಅರಿವು. ಬರೀ ಎಲ್ಲ ಜ್ಞಾನ ಅಂದ್ರೆ ಪುಸ್ತಕ ಓದಿದ್ರೆ ಒಂದು ಏನೋ ಒಂದು ಜ್ಞಾನ ಬರುತ್ತಲ್ಲ. ನಾವು ರಸ್ತೆಯಲ್ಲಿ ಹೋಗುವಾಗ ಏನೋ ಒಂದು ಅಲ್ಲಿ ಕೊಳೆ ನೋಡ್ತೇವೆ, ಆ ಕೊಳೆಯ ಜ್ಞಾನ ಬಂತು, ಅದು ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಪ್ರಪಂಚದ ಮೂಲ ಎಲ್ಲಿದೆ, ಇದರ ರಹಸ್ಯ ಏನು, ಇದನ್ನು ಅರಿಯುವುದೇ ಜ್ಞಾನ. ಅದರಿಂದ ಜ್ಞಾನ ಅಂದ್ರೆ ಜಗತ್ತಿನ ಮೂಲ. ಉಪರಿಚರ ನೋಡಿ ತಮಾಷೆ, ಅದು ಎಲ್ಲಿದೆ ಅಂದರೆ ಮೇಲೆ ಅಂತಂದ್ರು. ಅದು ದೇವ್ರ ಮೇಲೆ ಮಾತ್ರ ಇರುವುದಾ? ದೇವರು ಆಮ್ನಿ ಪ್ರೆಸೆಂಟ್ ಅಲ್ವ, ದೇವ್ರು ಎಲ್ಲ ಕಡೆ ಇದ್ದಾನಲ್ವ, ಅದನ್ನ ಮೇಲೆ ಅಂತ ಯಾಕೆ ಹೇಳಿ? ದೇವರು ಇಲ್ಲೂ ಇದ್ದಾನೆ. ಅದನ್ನ ಅಧಶ್ಚರ ಅಂದ್ರೆ ದೇವರು ಯಾಕಲ್ಲ? ದೇವರು ಕೆಳಗೂ ಇದ್ದಾನ? ಹೌದು, ದೇವರು ಕೆಳಗೂ ಇದ್ದಾನೆ, ದೇವ್ರ ಮೇಲೂ ಇದ್ದಾನೆ. ಆದರೆ ಉಪರಿಚರ ಅಂತ ಯಾಕೆ ಹೇಳ್ತಾರೆ? ನಾವು ಆಕ್ಷನ್ ಮಾಡುವಾಗ ಏನು ಮಾಡ್ತೇವೆ? ದೇವರಿಗೇ ಗೊತ್ತು, ಅದು ಯಾಕೆ ಮೇಲೆ ಹೋಗೋದು? ದೇವರಿಗೇ ಗೊತ್ತು ಅಂತ ಹೀಗೆ ಮಾಡ್ಬೋದಲ್ಲ. ದೇವರಿಗೇ ಗೊತ್ತು, ಕೈ ಯಾಕೆ ಮೇಲೆ ಹೋಗುತ್ತೆ? ಎಲ್ಲ ಕಡೆ ಇದ್ದು ಎಲ್ಲಕ್ಕಿಂತ ಮೇಲೆ ಇದ್ದಾನೆ. ಕೆಲವು ಸಂಗತಿ ನೋಡಿ, ನಮಗೆ ಗೊತ್ತಿಲ್ಲದೇ ಕೆಲವು ಸಂಗತಿಗಳು ಸುಪ್ತ ಪ್ರಜ್ಞೆಯಿಂದ ದೇವರ ವಿಷಯ ಬಂದ ಕೂಡಲೇ ನಮ್ಮಲ್ಲೊಬ್ರು ನಾಸ್ತಿಕ ಸಾಹಿತಿಗಳಿದ್ರು. ಅವರೊಂದ್ಸರ್ತಿ ಓ ದೇವರೇ ಅಂತ ಈ ಕೈ ಎತ್ತಿ ಬಿಟ್ರು. ಏನ್ರಿ ನೀವು ದೇವರನ್ನು ಒಪ್ಪುದಿಲ್ಲ? ಏನು ಮಾಡೋದಪ್ಪ, ನನ್ನ ಅಪ್ಪ ಅಮ್ಮ ಒಪ್ತಿದ್ರು, ಆ ಜೀನ್ಸ್ ನನ್ನಲ್ಲಿ ಹರಿತಾ ಇದೆ ಅಂದ್ರೆ ಏನು ಮಾಡ್ಬೇಕು? ಮತ್ತೆ ಅವ್ರ ಬಾಯಿಗೆ ಬಂದ್ಬಿಟ್ಟಿದೆ, ಓ ದೇವರೇ ಅಂತ ಕೈ ಮೇಲೆ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ನೋಡಿ, ನಾನು ಅಂತ ಹೇಳ್ತೇವೆ ನಾವು. ನಾನು ಅಂತ ಹೇಳುವಾಗ ನಾನು ಹೇಳ್ತೇನೆ, ಅದು ಯಾಕೆ ಇಲ್ಲಿ ತಟ್ಟೋದು? ನಾನು ಒಂದು ತಲೆ ತಟ್ಕೋಬೋದಲ್ಲ, ಬೆನ್ನು ತಟ್ಕೋಬೋದಲ್ಲ, ತೊಡೆ ತಟ್ಕೋಬೋದಲ್ಲ ದುರ್ಯೋಧನಾಗೆ. ನಾನಂತ ಇಲ್ಲೇ ಯಾಕೆ ತಟ್ಕೊಳ್ಳೋದು? ಬಿಕಾಸ್ ನಮಗೆ ಎಚ್ಚರದಲ್ಲಿ ಗೊತ್ತಿಲ್ಲದೆ ಇದ್ದರೂ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಗೊತ್ತಿದೆ, ಐ ಆಮ್ ಹಿಯರ್. ಜೀವ ಇಡೀ ದೇಹದಲ್ಲಿ ಇರೋಲ್ಲ, ಅದಿರುವುದು ಇಲ್ಲಿ. ನಮಗೆ ಹೃದಯ ಅಂತ ಒಂದಿದೆ, ಹೃದಯದಲ್ಲಿ ಒಂದು ಥೈಮಸ್ ಗ್ಲ್ಯಾಂಡ್ ಅಂತ ಒಂದಿದೆ. ಥೈಮಸ್ ಗ್ಲ್ಯಾಂಡಿನ ಮಧ್ಯದಲ್ಲಿ ಥೈಮಸ್ ಗ್ಲ್ಯಾಂಡ್ ಇದೆ ಅಂತ ಡಾಕ್ಟರ್ಗಳಿಗೆ ಗೊತ್ತೇ ಇದೆ. ಅವನು ಉಪನಿಷತ್ತನ್ನು ಅದರ ವರ್ಣನೆ ಮಾಡಿದ್ದಾರೆ. ಅದು ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪ್ಯಥೋಮುಖಂ ಉಪನಿಷತ್ತು, ನಾರಾಯಣ ಉಪನಿಷತ್ತು. ನಮ್ಮ ಹೃದಯ ಹೇಗಿದೆ ಅಂದರೆ ಕೆಂದಾವರೆಯ ಮೊಗ್ಗಿ ಕೆಳಮುಖವಾಗಿ ಹಿಡಿದ ನೋಡಿ ಥೈಮಸ್ ಗ್ಲ್ಯಾಂಡಿನ ಚಿತ್ರಣ, ಕೆಳಮುಖವಾಗಿ ಹಿಡಿದ ಕೆಂದಾವರೆಯ ಮೊಗ್ಗಿನಂತೆ ಇದೆ. ಅದರ ಮೇಲಿನ ನಾಳ ಉಂಟಲ್ವಾ, ಕಂಠನಾಳ, ಅದು ಪದ್ಮದ ಕಮಲದ ನಾಳದ ಹಾಗಿದೆ. ಕೆಳಗೆ ಈ ಕೆಳಮುಖವಾಗಿರ್ತಕ್ಕಂಥ ಕೆಂಪು ತಾವರೆಯ ಮೊಗ್ಗು ಹೇಗೆ ಕೆಳಮುಖವಾಗಿದ್ರೆ ಇರ್ತದೆ, ಆ ಆಕಾರದಲ್ಲಿ ನಮ್ಮ ಹೃದಯ ಅಂದ್ರೆ ಥೈಮಸ್ ಗ್ಲ್ಯಾಂಡ್ ಇದೆ ಅಂತ ಹೇಳ್ತಾರೆ. ಇದು ಎಲ್ರಿಗೂ, ಇವತ್ತು ಡಾಕ್ಟರ್ಗಳಿಗೆ ಮಾತ್ರ ಅಲ್ಲ, ದೇರ್ ಆರ್ 7 ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತ ಊರು ಹೊಡೆದ ಹೈಸ್ಕೂಲ್ನ ಮಕ್ಕಳಿಗೂ ಗೊತ್ತಿದೆ. ಡಕ್ಲೆಸ್ ಗ್ಲ್ಯಾಂಡ್ಸ್ ಇವೆ ಅಂತವೆ. ಎಲ್ಲಿ ಅಂದ್ರೆ ಟೆಕ್ಸ್ಟ್ ಬುಕ್ಕಿನಲ್ಲಿ ಅಷ್ಟೇ. ಡಕ್ಲೆಸ್ ಗ್ಲ್ಯಾಂಡ್ಸ್ಗಳಿವೆ, ಎಲ್ಲಿವೆ ಅಂದ್ರೆ ಟೆಕ್ಸ್ಟ್ ಬುಕ್ಕಿನಲ್ಲಿ ಅಷ್ಟೇ. ಪಾಪ ಇನ್ನೇನು ಗೊತ್ತ ಅವುಗಳಿಗೆ. ಆದರೆ ಆ ಡಕ್ಲೆಸ್ ಗ್ಲ್ಯಾಂಡು ಅಥವಾ ಏನು ಥೈಮಸ್ ಗ್ಲ್ಯಾಂಡ್ ಇದೆ, ಆ ಹೃದಯದಲ್ಲಿ ಇರತಕ್ಕಂಥ ಥೈಮಸ್ ಗ್ಲ್ಯಾಂಡು, ಅದರ ಒಳಗಿರತಕ್ಕ ಸೂಕ್ಷ್ಮ, ನಮ್ಮ ಡಾಕ್ಟರ್ಗಳಿಗೂ ಗೊತ್ತಿಲ್ಲದೆ ಇದ್ದ ಸೂಕ್ಷ್ಮವನ್ನ ಆ ಉಪನಿಷತ್ಕಾರರು ಹೇಳಿದರು. ಅದರ ಒಳಗೆ ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ. ಇದು ವಿಚಿತ್ರ. ಆ ಥೈಮಸ್ ಗ್ಲ್ಯಾಂಡಿನ ಮಧ್ಯದಲ್ಲಿ ಒಂದು ಸೂಜಿಯ ಮನೆಗಿಂತಲೂ ಸೂಕ್ಷ್ಮವಾದ ಸ್ಪೇಸ್ ಇದೆ ಎಂದರು. ಯಾವ ಅನ್ನುವ ಅಂತರ್ಹೃದಯ ಆಕಾಶ, ಅಲ್ಲಿ ಒಂದು ಆಕಾಶ ಇದೆ, ಸ್ಪೇಸ್. ಆ ಸ್ಪೇಸಿನಲ್ಲಿ ನೋಡಿ, ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ, ಆ ಸ್ಪೇಸ್ನಲ್ಲಿ ಜೀವ ಇದ್ದಾನೆ, ಆ ಸ್ಪೇಸ್ನಲ್ಲಿ ಎಲ್ಲ ತತ್ವಾಭಿಮಾನ ದೇವತೆಗಳಿದ್ದಾರೆ, ಆ ಸ್ಪೇಸ್ನಲ್ಲಿ ಪ್ರಾಣದೇವರಿದ್ದಾರೆ, ಆ ಸ್ಪೇಸ್ನಲ್ಲಿ ಭಗವಂತ ಇದ್ದಾನೆ. ಎಲ್ಲ ಇರುವುದು ಅಲ್ಲಿ, ಹೃತ್ಕಮಲ ಮಧ್ಯ ನಿವಾಸಿ ನಾವು. ಹಾಗಾಗಿ ಜೀವ ಇರುವುದು ಇಲ್ಲಿ ಥೈಮಸ್ ಗ್ಲ್ಯಾಂಡಿನ ಮಧ್ಯದ ಸ್ಪೇಸಿನಲ್ಲಿ. ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ಇಡೀ ವಿಶ್ವವನ್ನು ನಿಯಂತ್ರಿಸುವ ಭಗವಂತ ಅಲ್ಲಿದ್ದಾನೆ, ಪ್ರಾಣದೇವರಲ್ಲಿದ್ದಾರೆ, ಇಂದ್ರಿಯಗಳಲ್ಲಿವೆ, ಜೀವ ಅಲ್ಲಿದ್ದಾನೆ. ನಮಗೆ ನಿಜವಾದ ಇಂದ್ರಿಯಗಳಿರುವುದಲ್ಲಿ, ಇದು ಅದರ ಮ್ಯಾಗ್ನಿಫೈಯಿಂಗ್ ಗ್ಲಾಸು. ಕಣ್ಣು ಇರುವುದಲ್ಲಿ ಅಲ್ಲ, ಹೃದಯದಲ್ಲಿ. ಇದು ಆದ್ದರಿಂದ ಹೃದಯದಲ್ಲಿ ಆತ್ಮ ಜೀವ ಇರುವುದು. ಅದು ನೋಡಿ, ಯಾರು ಬೇಕಾದರೆ, ಇದು ಶಾಸ್ತ್ರ ಓದೋರಿಗೆ ಮಾತ್ರ ಗೊತ್ತಿರೋ ವಿಷಯ. ಆದ್ರೂ ಮಾತಾಡುವಾಗ ನಮ್ಮ ಕೈ ನಮ್ಗೆ ಗೊತ್ತಿಲ್ಲದೆ ನಾನು ಇಲ್ಲಿಗೆ ಹೋಗೋದು. ಯಾಕೆಂದರೆ ನಾನು ಇರುವುದು ಅಲ್ಲಿ ಅಂತ ಸುಪ್ತ ಪ್ರಜ್ಞೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅವನು ಓದಿನ ಬಲದಿಂದ ಅದನ್ನು ಮರೆತಿದ್ದಾನೆ. ಇದು ಅಂದರೆ ನಮ್ಮ ಅಂಗಾಂಗಗಳು ಏನು ಆಕ್ಷನ್ ಅಭಿನಯಿಸ್ತವೆ, ಅವು ಮಾತಿನಲ್ಲಿ ನಾವು ಜಾಣತನದಿಂದ ಸುಳ್ಳು ಹೇಳಬಹುದು.
ಅಭಿನಯದಲ್ಲಿ ಸುಳ್ಳಾಗುವುದು, ಅದು ಸತ್ಯವಾದ ರೀತಿ ಅಭಿನಯ ಮಾಡಿಬಿಡುತ್ತೆ. ಇದು ವಿಶೇಷ. ಹಾಗಾಗಿ ಜೀವದ ಅರಿವು ದೇವರ ಬಗ್ಗೆ ಹೇಳುವಾಗ ಮೇಲೆ ಹೋಗುತ್ತೆ, ಕೈ ದೇವರಿಗೇ ಗೊತ್ತು. ಯಾಕೆಂದ್ರೆ ಅವನು ಎಲ್ಲಕ್ಕಿಂತ ಎತ್ತರದ ವಸ್ತು, ಎಲ್ಲ ಕಡೆ ಇದ್ರೂ ದೋ ಈಸ್ ಆಮ್ನಿಪ್ರೆಸೆಂಟ್, ಹಿ ಈಸ್ ಅಬೌವ್ ಆಲ್, ಎಲ್ಲಕ್ಕಿಂತ ಆಚೆಗೆ ಇರತಕ್ಕ ಶಕ್ತಿ ಅನ್ನುವುದರಿಂದ ಅವನನ್ನು ಉಪರಿಚರ ಅಂತ ಬೇಕು ಅಂತ ಶಾಸ್ತ್ರದಲ್ಲಿ ಕರೆದರು, ಮಹಾಭಾರತದಲ್ಲಿ. ಅಂಥ ಎತ್ತರದ ವಸ್ತುವಿನ ಅರಿವು ಜ್ಞಾನ. ಆ ಜ್ಞಾನ ಬಂದಾಗ, ನಮ್ಗಿಂತ ಎತ್ತರದ ವಸ್ತುವಿನ ಜ್ಞಾನ ಬಂದಾಗ ಅದರ ಬಗ್ಗೆ ನಮಗೆ ಭಕ್ತಿ ಬರುತ್ತೆ. ಭಕ್ತಿ ಅಂದರೆ ಏನು ಗೊತ್ತಾ? ಭಕ್ತಿಯಿಂದ ಏನೋ ಒಂದು ಹೊಸ ಸಂಗತಿ ಅಲ್ಲ. ಭಕ್ತಿ ಅಂದರೆ ಲವ್, ಪ್ರೀತಿ. ನಮಗಿಂತ ದೊಡ್ಡವರನ್ನ ಪ್ರೀತಿಸುವುದಕ್ಕೆ ಭಕ್ತಿ ಅಂತೇವೆ, ನಮಗಿಂತ ಚಿಕ್ಕವರನ್ನ ಪ್ರೀತಿಸಿದಾಗ ಅದಕ್ಕೆ ವಾತ್ಸಲ್ಯ ಅಂತೇವೆ, ಸಮಾನ ಸ್ಕಂಧರನ್ನು ಪ್ರೀತಿಸಿದಾಗ ಸ್ನೇಹ ಅಂತೇವೆ, ಎಲ್ಲ ಪ್ರೀತಿ. ಆದ್ರಿಂದ ದೊಡ್ಡ ವಸ್ತುವನ್ನು ಪ್ರೀತಿಸು, ಸಣ್ಣದನ್ನ ಕ್ಷುದ್ರವಾದನ್ನ ಪ್ರೀತಿಸಬೇಡ, ದೊಡ್ಡದನ್ನ ಪ್ರೀತಿಸು ಮತ್ತು ದೊಡ್ಡದನ್ನು ತಿಳಿ. ಆವಾಗ ಈ ಕ್ಷುದ್ರದ ಬಗ್ಗೆ ವೈರಾಗ್ಯ ಬರುತ್ತೆ. ಇದೇ ಜ್ಞಾನ ಭಕ್ತಿ ವೈರಾಗ್ಯ. ಪ್ರಜ್ಞಾ ಭಕ್ತಿ ಹಿ ಜ್ಞಾನಂಚ ವೈರಾಗ್ಯಂ. ಇದು 10 ಗುಣಗಳು ಭೀಮನಿಂದ ಕಲಿಬೇಕಾದ್ದು, ಧರ್ಮರಾಜನಿಂದ 1, 3 ಆಯ್ತು. ಈಗ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ. ಪ್ರಜ್ಞಾ 4ನೇದ್ದೇನು ಗೊತ್ತಾ? ಪ್ರಜ್ಞಾ. ಪ್ರಜ್ಞೆ ಅಂದರೆ ಜ್ಞಾನ ಬೇರೆ, ಪ್ರಜ್ಞೆ ಬೇರೆ ಹೇಳ್ತಾರೆ ನೋಡಿ. ಪ್ರಜ್ಞೆ ಅಂದರೆ ಏನು ಗೊತ್ತಾ? ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು, ಆ ಸಮಸ್ಯೆ ಬಂದಾಗ ಅದರ ಸೊಲ್ಯೂಷನ್ ಅನ್ನ ಅವನಿಗೆ ಆ ಪ್ರತಿಭೆ. ಸಮಸ್ಯೆ ಬಂದಾಗ, ಕೆಲವರಿಗೆ ಸಮಸ್ಯೆ ಬಂದಾಗ ಎದ್ದವ್ರ ಹತ್ರ ಕೇಳ್ತಾರೆ, ಅಂತ ಹೊಳೆಯೋದೇ ಇಲ್ಲ. ಯಾಕೆ ಹೇಳಿ ಪಂಡಿತರು ಪುಸ್ತಕ ನೋಡಿ ಹೇಳ್ತಾರೆ, ಅವರಿಗೂ ಪ್ರಜ್ಞೆ ಇರಲ್ಲ, ಪುಸ್ತಕದಲ್ಲಿ ಇರುತ್ತೆ ಅವರ ಪ್ರಜ್ಞೆ. ಸೊ ಏನಾಗುತ್ತೆ ಅಂದ್ರೆ, ಪ್ರಜ್ಞೆ ಅಂದ್ರೆ ಸಮಯ ಸ್ಫೂರ್ತಿ. ಆ ಸಮಯದಲ್ಲಿ ಹೊಳೆಯಬೇಕಾದ್ದು ತಕ್ಷಣ ಹೊಳೆಯುವುದುಂಟಲ್ಲ, ಅದು ಪ್ರಜ್ಞೆ. ಜ್ಞಾನ ಇರುತ್ತೆ, ಆದರೆ ಬೇಕಾದ ಸಮಯದಲ್ಲಿ ಕೈ ಕೊಡುತ್ತೆ. ಆ ಯಾವುದು ಯಾವ ಸಂದರ್ಭದಲ್ಲಿ ಹೊಳೆಯಬೇಕೋ ಅದು ಆ ಸಮಯದಲ್ಲಿ ಹೊಳೆಯುವುದಕ್ಕೆ ಪ್ರಜ್ಞೆ ಅಂತಾರೆ. ಅದೊಂದು ಪ್ರತಿಭಾ, ಆ ಪ್ರತಿಭೆಯನ್ನು ಪ್ರಜ್ಞೆ. ಆಮೇಲೆ ಅದಕ್ಕೆ ಬೇಕಾಗಿರೋದು ಯಾವುದು ಗೊತ್ತಾ? ಮೇಧ. ಮೇಧ ಅಂದರೆ ಮೆಮೊರಿ. ನಮ್ಗೆ ಏನಾಗಿದೆ ಅಂದರೆ ಸ್ಮರಣ ಶಕ್ತಿ ಎಷ್ಟು ಹೋಗಿಬಿಟ್ಟಿದೆ ಅಂದರೆ, ಮನೆಯಲ್ಲಿ ಸಾಮಾನು ತರಲಿಕ್ಕೆ ಹೇಳ್ತಾರೆ ಹೆಣ್ಮಕ್ಳು, ಇಂತಿಂಥ ಸಾಮಾನು ಖಾಲಿ ಆಗಿದೆ ತಿರ್ರಿ ಅಂತ. ಇವನು ಅದೆಲ್ಲ ಮರೆತು ಹೋಗುತ್ತೆ, ಚೀಟಿ ಬರ್ಕೊಡು ಅಂತ. ಪಾಪ ಆಕೆ ಬಹಳ ಕಷ್ಟಪಟ್ಟು ಎಲ್ಲ ಚೀಟಿ ಬರೆದು ಕೊಡ್ತಾನೆ. ಅವನು ಅಂಗಡಿ ಹೋಗಿ ಅಲ್ಲಿ ಪೇಟೆ ಹೋದ್ಮೇಲೆ ಚೀಟಿ ತಂದದ್ದನ್ನೇ ಮರೆತು ಕೊಡ್ತಾನೆ. ಮತ್ತೆ ಚೀಟಿ ಬರ್ಕೊಟ್ಟು. ಹಾಗಾದ್ರೆ ಎಲ್ಲೋ ಒಂದು ಕಡೆ ನಮ್ಮ ತಲೆಗೆ ಬರೀ ಚೀಟಿಯಿಂದ ಏನೂ ಆಗೋಲ್ಲ, ನಮ್ಮ ತಲೆ ಕೆಲಸ ಮಾಡಬೇಕಾಗತ್ತೆ. ಇವತ್ತು ಚೀಟಿಗಳು, ನೋಟ್ಬುಕ್ಗಳು, ಶಾಲೆ ಹೋಗುವ ಮಕ್ಕಳಿಗೆ ಹಿಂದೆ ಟೆಕ್ಸ್ಟ್ ಬುಕ್ಕಿನಿಂದ ನೋಟ್ಬುಕ್ ಇರಲಿಲ್ಲ, ನೋಟ್ಬುಕ್ ಇಲ್ಲ. ಮತ್ತೆ ಟೆಕ್ಸ್ಟ್ ಬುಕ್ ಅನ್ನು ಪಾಠ ಹೇಳ್ತಿದ್ರು, ತಲೆಯಲ್ಲೇ ತಂದು ತುಂಬಿಕೊಂಡ್ಬಂದು ಮನೆಗೆ ಬರ್ತದೆ. ಈಗ ನೋಟ್ಬುಕ್ ತುಂಬಿತು, ತಲೆ ಖಾಲಿ ಆಯಿತು. ಮಕ್ಕಳಿಗೆ ನೋಟ್ಬುಕ್ಗಳು ಎಷ್ಟು ಬೆನ್ನು ಬಗ್ಗುವಷ್ಟು, ಮತ್ತೆ ರೈಲ್ವೆ ಸ್ಟೇಷನ್ನಲ್ಲಿ ಸಾಮಾನು ಹೊರಲಿಕ್ಕೆ ಲಾಯಕ್ ಅನ್ನುವಷ್ಟು ಬೆನ್ನು ಬಗ್ಗಿಸುವಷ್ಟು ಕಿಂಡರ್ ಗಾರ್ಡನ್ನಿಂದ ಶುರುವಾಗುತ್ತೆ ಇಷ್ಟು ಪುಸ್ತಕಗಳು, ಚೀಲಗಳು. ಏನು ಕಲಿಸ್ತಾರೋ ನನಗೆ ಗೊತ್ತಿಲ್ಲ. ನಾನು ಯಾವಾಗ ನಿಮಗೆ ನೋಟ್ಬುಕ್ಗಳು ಹೆಚ್ಚಾಯಿತೋ ತಲೆ ಕೆಲಸ ಬರ್ಕೊಂಡಿದ್ಯಲ್ಲ ನೋಡು, ನಾನು ಯಾಕೆ ನೆನಪಿಟ್ಕೋಬೇಕು ಅಂತ. ಮೈಂಡ್ ರಿಫ್ಯೂಸಸ್ ಟು ರಿಕಲೆಕ್ಟ್ ಥಿಂಗ್ಸ್. ಈಗ ಬರ್ಕೊಂಡಿದ್ಯಲ್ಲ ನೋಡು ಅನ್ನೋದು. ನಮಗೆ ಡೈರಿಗಳು, ನೋಟ್ಬುಕ್ಗಳು ಜಾಸ್ತಿ ಆದ ಕೂಡಲೇ ಸ್ಮರಣ ಶಕ್ತಿ ಕಮ್ಮಿ ಆಯಿತು. ಯಾವಾಗಲೂ ಹಾಗೆ ನಾವು ಹೊರಗಿನ ವಸ್ತುವನ್ನು ಬಳಸಿದಾಗ ಒಳಗಿದ್ದದ್ದು ನಾಶವಾಗಿ ಹೋಗುತ್ತೆ. ಹಿಂದೆ ಈ ಕಾಡು ಪ್ರಾಣಿಗಳಿದ್ದಾವಲ್ಲ, ಮಳೆಗೆ ನೆನೀತಾವೆ, ಬಿಸಿಲಿಗೆ ಮೈ ಒಡ್ಡುತ್ತವೆ, ಅವುಗಳಿಗೆ ಏನಾದರೂ ನೆಗಡಿ ಆದದ್ದು ಡಾಕ್ಟರ್ ಹತ್ರ ಬಂದದ್ದು ಉಂಟಾ? ಕಾಡು ಪ್ರಾಣಿಗಳು ಇಲ್ಲ. ಡಾಕ್ಟರ್ ಹತ್ರ ಹೋಗಿ ಯಾವುದು ಗೊತ್ತುಂಟ? ನಮ್ಮ ಸಹವಾಸದಲ್ಲಿ ಬೆಳೆದ ಪ್ರಾಣಿಗಳು ಮಾತ್ರ. ಅವು ಮನುಷ್ಯರ ರೋಗಗಳೆಲ್ಲ ಅವುಗಳಿಗೂ ಹೊಂಟುತ್ತವೆ. ಆದರೆ ಕಾಡಿನ ಪ್ರಾಣಿಗಳಿಗೆ ಎಂದೂ ಕಾಯಿಲೆ ಬಂದು ಡಾಕ್ಟರ್ ಹತ್ರ ಬರೋಲ್ಲ. ಅವು ನೆನೆದರೆ ಏನೋ, ಯಾಕೆಂದ್ರೆ ನೆನೆಯುವುದನ್ನು ತಡ್ಕೊಳ್ಳತಕ್ಕ ಆಂಟಿಬಾಡಿ ದೇಹದಲ್ಲಿ ಸಹಜವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ನಾವು ಯಾಕೆ ಕಳ್ಕೊಂಡೆವು? ಕೊಡೆ ಹಿಡಿದೆವು. ಕೊಡೆ ಹಿಡ್ಕೊಂಡದ್ರಿಂದ ನೆನೆಯದಲ್ಲಿ ಆಗ್ತಕ್ಕಂಥದ್ದನ್ನು ನಿರೋಧ ಶಕ್ತಿ ಹೋಯಿತು. ಒಂದು ದಿವಸ ಕೊಡೆ ಮರೆತು ಹೋಗಿ 4 ಹನಿ ಬಿತ್ತೋ ನೆಗಡಿ ಆಯಿತು. ಸೊ ಇದೆಲ್ಲ ದೇಹದಲ್ಲಿ ದೇವರು ಕೊಟ್ಟ ಸಹಜ ಶಕ್ತಿಯನ್ನು ನಾವು ಹೊರಗಿನ ಉಪಕರಣಗಳಿಂದ ಕಳ್ಕೊಂಡು ಆಮೇಲೆ ಡಾಕ್ಟರ್ ಹತ್ರ ಓಡೋದು. ಅಲೆಕ್ಸಿಸ್ ಕಾರ್ಯಲ್ಲೂ ಒಂದು ಮಾತು ಹೇಳ್ತಾನೆ. ಹಿಂದಿನ ಕಾಲದಲ್ಲಿ ಕುಟ್ಟಣದ ಅಕ್ಕಿ ಊಟ ಮಾಡ್ತಿದ್ರು. ಕುಟ್ಟಣದ ಅಕ್ಕಿ ಊಟ ಮಾಡಿದ್ರೆ ಅದರ ತೌಡಿನ ಅಂಶ ಅದ್ರಲ್ಲಿ ಪೂರ್ತಿ ಹೋಗ್ತಿರ್ಲಿಲ್ಲ. ಆ ತೌಡಿನ ಅಂಶದಲ್ಲಿ ರಿಚ್ ವಿಟಮಿನ್ಸ್ ಇತ್ತು, ಆರೋಗ್ಯವಾಗಿರ್ತಿದ್ರು. ಈಗ ಪಾಲಿಶ್ಡ್ ರೈಸು ಬೆಳ್ಳಗಿರಬೇಕು, ಏನಿಲ್ಲ, ಅದು ಬರೀ ಮಣ್ಣದು. ಅದರ ವಿಟಮಿನ್ಸ್ ಅನ್ನೆಲ್ಲ ಪಾಲಿಶ್ ಮಾಡಿ ತೆಗೆದು ಬಿಟ್ಟಿದೆ. ಅದು ಹೋದರೆ ಬಹಳ ಅಂದರೆ ದನಗಳಿಗೆ ಹೋಗುತ್ತೆ, ಮನುಷ್ಯರು ತಿನ್ನೋಲ್ಲ ಯಾರು.
ಅದಕ್ಕೆ ಇವನು ಹೇಳ್ತಾನೆ, ನೀವು ಪಾಲಿಶ್ಡ್ ರೈಸ್ ತಿಂದ್ರಿ, ಅದರಲ್ಲಿ ವಿಟಮಿನ್ಸ್ ಇಲ್ಲ, ಅದಕ್ಕೆ ತೌಡಿನ ಮಾತ್ರೆ ಮಾಡಿ ನಾವು ವಿಟಮಿನ್ಸ್ ಅಂತ ಮಾರ್ತೇವೆ, ದುಡ್ಡು ಕೊಟ್ಟು ತಿಂತಾರೆ ಈ ಪೇಟೆ ಜನ ಅಂತಾರೆ. ಆ ಮಾತ್ರೆ ಅದು ತೌಡಿನ ಮಾತ್ರೆ ಮಾಡೋದು, ಯಾಕೆಂದ್ರೆ ತೌಡನ್ನು ನೀವು ಪಾಲಿಶ್ಡ್ ರೈಸ್ ಮಾಡಿ ತಿಂದು ಕಳ್ಕೊಂಡಿದ್ದೀರಿ. ತೌಡಿನ ಮಾತ್ರೆ ಮಾಡಿ ಅದಕ್ಕೆ ಶುಗರ್ ಕೋಟೆಡ್ ಕಲರ್ ಎಲ್ಲ ಹಾಕಿ ಬಣ್ಣದ ಮಾತ್ರೆ ಮಾಡಿದರೆ ಭಾರಿ ಖುಷಿ, ನಾವು ವಿಟಮಿನ್ ಮಾತ್ರೆ ನುಂಗುತ್ತೇವೆ ಅಂತ. ಅದನ್ನು ಕುಟ್ಟಣದ ಅಕ್ಕಿ ತಿಂದಿದ್ರೆ ವಿಟಮಿನ್ ಮಾತ್ರೆ ನುಂಗೋ ಅಗತ್ಯವೇ ಇರಲಿಲ್ಲ. ಇದು ನಾಗರಿಕತೆ. ಬರೇ ಇಂಥ ಕೃತಕತೆಯನ್ನೇ ನಾವು ನಾಗರಿಕತೆ ಅಂತ, ನಾಟಕವ ಒಂಥರದ ನಾಟಕ. ಆದ್ದರಿಂದ ಈಗ ಸ್ಮರಣ ಶಕ್ತಿಯನ್ನು ನಾವು ಹೊರಗಿನ ಪುಸ್ತಕಗಳ ಸಂಖ್ಯೆ ನೋಡಿ, ಹಿಂದೆ ನೀವು ಒಂದು ಶಬ್ದ ಕೇಳಿದ್ದೀರಿ, ಶ್ರುತಿ ಸ್ಮೃತಿ ಅಂತ. ಶ್ರುತಿ ಸ್ಮೃತಿ ಅಂತ ಅಂದರೆ ಕೇಳುವುದು ಗುರುಗಳಿಂದ ಶ್ರುತಿ, ಆಮೇಲೆ ಸ್ಮೃತಿ ನೆನಪಿಟ್ಟುಕೊಳ್ಳೋದು, ಬರ್ಕೊಳ್ಳಿಕ್ಕಿಲ್ಲ. ಟೆಕ್ಸ್ಟ್ ಬುಕ್ಕನ್ನು ಕೂಡ ಹಿಂದೆ ವೇದವನ್ನು ಬರೆದಿಡ್ತಿರ್ಲಿಲ್ಲ, ಅದನ್ನು ಬಾಯಿಂದ ಬಾಯಿಗೆ ಹೋಗಬೇಕು. ಕೇಳಿ ನೆನಪಿಟ್ಟುಕೊಳ್ತಿದ್ರು ಹೊತ್ತು ಬರೆದು ಇಟ್ಕೊಳ್ತಿರ್ಲಿಲ್ಲ. ಆದ್ದರಿಂದ ಬಹಳ ಶಾರ್ಪ್ ಇತ್ತು ಮೆಮೊರಿ ಪವರು. ಈಗ ನಾವು ಬರೆದು ಇಟ್ಟುಕೊಂಡು ನೋಟ್ಬುಕ್ಕು ಡೈರಿ 25 ಕಡೆ ಬರ್ಕೊಂಡೇವಲ್ಲ, ತಲೆ ಖಾಲಿ ಆಯ್ತು. ಅದಕ್ಕೆ ಬೇಕಾಗಿರತಕ್ಕ ಇನ್ನೊಂದು ಕ್ವಾಲಿಟಿ ಮೇಧಾ. ಅಂದರೆ ಮಾ ಅಂದರೆ ಜ್ಞಾನ, ಅದರ ಧಾ ಅಂದರೆ ಧಾರಣೆ, ಜ್ಞಾನದ ಧಾರಣೆ, ಇನ್ನು ಒಳಗಿಂದ ನೆನಪಿರಬೇಕು. ಈಗ ವಿಷಯ ಏನು ಅಂದರೆ ಇಷ್ಟೇ, ಅವ್ರು ಹೇಳೋದೇನು ಅಂದರೆ, ಏನಾದರೂ ಒಂದು ವಿಷಯ ಕೇಳಿದ ಕೂಡಲೇ ಪುಸ್ತಕ ನೋಡಿ ಹೇಳ್ತೇನೆ ಮತ್ತೆ ಬಾ ಅಂತೇವೆ ನಾವು. ಅದ್ರಲ್ಲಿ ಪುಸ್ತಕ ನೋಡಿ ಹೇಳೋದಾದ್ರೆ ಇವನು ಯಾಕೆ ಬೇಕ್ರಿ? ಪುಸ್ತಕ ಇವನ್ ಕಾಪಿ ರೈಟಾ? ಲೈಬ್ರರಿಯಲ್ಲಿದೆ. ನನ್ನ ಜ್ಞಾನ ಯಾವುದು ಗೊತ್ತುಂಟಾ? ಪುಸ್ತಕದಲ್ಲಿದ್ದದ್ದು ನಂದಲ್ಲ, ಅದು ಸಾರ್ವಜನಿಕ. ನನ್ನ ಮಸ್ತಕದಲ್ಲಿದ್ದದ್ದು ಮಾತ್ರ ನಂದು, ಅದು ಮೇಧ. ಯಾವುದು ನನ್ನ ತಲೆಯೊಳಗೆ ನಾನು ತುಂಬಿಸಿಕೊಂಡಿದ್ದೇನೆ ಅಷ್ಟು ಮಾತ್ರ ನನಗೆ ಕಾಪಿ ರೈಟ್, ಅದು ನೀವು ಕ್ಲೈಮ್ ಮಾಡೋ ಹಾಗಿಲ್ಲ. ಪುಸ್ತಕದಲ್ಲಿ ಇದ್ದರೆ ನಾನು ಯಾಕೆ ಬೇಕು? ಅದಕ್ಕೆ ಪುಸ್ತಕ ಇದೆ, ನೀವು ಓದಬಹುದು. ಒಬ್ಬರು ಉಡುಪಿ ಬಂದಿದ್ರು, ಅವರ ಹೆಸರು, ಅವರು ಬೆಲ್ಜಿಯಂನವರು, ಹೆನ್ರಿ ಲೆನಾರ್ಟ್ ಅಂತ ಅವರ ಹೆಸರು. ಅವರು ಒಂದು ಸರ್ತಿ ಒಬ್ಬರು ವಿದ್ವಾಂಸರ ಹತ್ರ ಒಂದು ಪ್ರಶ್ನೆ ಕೇಳಿದರು, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಜೀವತ್ರೈವಿಧ್ಯ? ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಜೀವತ್ರೈವಿಧ್ಯವನ್ನು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರು. ಅದಕ್ಕೆ ನಾನಿದ್ದೆ ಒಟ್ಟಿಗೆ, ಯಾಕೆಂದ್ರೆ ಅವ್ರಿಗೆ ಪಾಪ ಇವ್ರು ಯಾರ ಹತ್ರ ಕೇಳಿದ್ರೆ ಅವ್ರಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ. ನಾನು ಕಡೆ ಹೇಳಿದೆ ಜೀವತ್ರೈವಿಧ್ಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಅಯ್ಯೋ ಹೇಳ್ರಿ ಆಚಾರ್ಯ, ಗೀತಾದಲ್ಲಿ ಹೇಳಿದ್ದಾರೆ, ದ್ವೌ ಭೂತ ಸರ್ಗವು ಲೋಕೇಶನ್ ದೈವ ಆಶ್ರಯವಚ ಶೃಣ್ವೇ ವೀರ ಗ್ರಂಥ ಮಾಯನ್ಯ ಮತೇನ ಎನೀಯಮಾನ ಅಂತ ವೇದದಲ್ಲಿ ಹೇಳಿದ್ದಾರೆ. ನಾನು ಹೇಳಿದೆ, ಇಟ್ ಈಸ್ ಟೋಲ್ಡ್ ಇನ್ ದ ವೇದಾಸ್, ಇಟ್ ಇಸ್ ಆಲ್ಸೋ ಟೋಲ್ಡ್ ಇನ್ ಭಗವದ್ಗೀತಾ ಅಂತ ನಾನು ಕೊರದೆ. ಅವನು ಹೇಳ್ತಾನೆ, ನನಗೆ ಈ ಉತ್ತರ ಬೇಡ, ಯಾಕೆಂದ್ರೆ ಭಗವದ್ಗೀತೆ ಮತ್ತು ವೇದ ಬೆಲ್ಜಿಯಂನಲ್ಲೂ ಸಿಗುತ್ತೆ, ನಾನು ಉಡುಪಿ ಯಾಕೆ ಬರ್ಬೇಕು? ಅದಕ್ಕೋಸ್ಕರ ನಿಮ್ಮ ಹತ್ರ ಯಾಕೆ ಕೇಳಬೇಕು? ಐ ವಾಂಟ್ ಟು ನೋ ವೆದರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಇದು ಬಹಳ ಮುಖ್ಯ. ನಿಮ್ಮ ಅನುಭವ ಏನು ಹೇಳುತ್ತೆ ಹೇಳ್ರಿ. ಇವತ್ತು ನಮಗೆ ಇದು ಮರೆತೇ ಹೋಗಿದೆ, ವಾಕ್ಯಾರ್ಥ ಮಾಡ್ತೇವೆ ಹೊರತು ಅನುಭವದ ಬಗ್ಗೆ ಯಾರೂ ಮಾತಾಡೋಲ್ಲ. ಆಚಾರ್ಯೊಬ್ಬರೇ ಹೇಳಿದವರು, ಶಾಸ್ತ್ರಾರ್ಥ ಯುಕ್ತಾನುಭವ ಪ್ರಮಾಣಂತೂ ಉತ್ತಮಂ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದು ಇಟ್ ಈಸ್ ನಿಯರ್ ಕೊಟೇಶನ್, ವೆದರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ದೆನ್ ಇಟ್ ಬಿಕಮ್ಸ್ ಪ್ರಮಾಣಂ ಟು ಯು ಅಂತ ಆಚಾರ್ಯರು ಮಾತ್ರ ಒಬ್ರು ಹೇಳಿದರು. ಪಾಶ್ಚಾತ್ಯರು ಈ ಪ್ರಶ್ನೆ ಹಾಕ್ತಾರೆ. ನಾವು ಇವತ್ತು ನಮ್ಮ ಜನ ಮರ್ತೇ ಬಿಟ್ಟಿದ್ದಾರೆ, ವಾಕ್ಯಾರ್ಥ ಮಾಡಿ ಶಾಲೆ ಹೊತ್ಕೊಂಡು ಬಿಟ್ರೆ ಆಗೋಯ್ತು, ಅನುಭವ ಬೇಕಿಲ್ಲ. ಆಮೇಲೆ ನನಗೆ ಕೊಟೇಶನ್ ಬೇಡ, ಆ ಕೊಟೇಶನ್ನು ನಾನು ಬೆಲ್ಜಿಯಂನಲ್ಲೇ ಲೈಬ್ರರಿಯಲ್ಲಿ ಸಿಗುತ್ತೆ, ಭಗವದ್ಗೀತೆ ವೇದ ಪುಸ್ತಕ. ನನಗೆ ಬೇಕಾಗಿರೋದು ನಿಮ್ಮ ಅನುಭವ ಏನು ಹೇಳುತ್ತೆ ಅನ್ನೋದು. ಅವ್ನು ಹೇಳ್ತಾರೆ, ನನ್ನ ಅನುಭವದಲ್ಲಿ ಅದು ನಾನು ಅನುಭವಿಸಿದ್ದೇನಪ್ಪ ಅನ್ನೋದು ನಾ ವಾದ ಇಲ್ಲ, ಹೋಗ್ತೇನೆ ಅಂತ. ನಾವು ಸೋ ಬ್ಯೂಟಿಫುಲ್. ಹಾಗೆ ಅದು ನಾವು ಅನುಭವಿಸಬೇಕು. ಬರೇ ಕೊಟೇಶನ್ ಪುಸ್ತಕದಲ್ಲಿದ್ದದ್ದು ಉಪಯೋಗ ಇಲ್ಲ, ಅದು ನಾವು ಅನುಭವಿಸಿ ಅದನ್ನು ನಮ್ಮ ತಲೆಯಲ್ಲಿ ಕೂತರೆ ಅದು ಮೇಧ ಆಗುತ್ತೆ. ಭಕ್ತಿ ಜ್ಞಾನಂಚ ವೈರಾಗ್ಯಂ ಪ್ರಜ್ಞಾ ಮೇಧ, 5 ಗುಣಗಳಾದವು. 6ನೇ ಗುಣ ಧೃತಿ. ಧೃತಿ ಅಂತಂದರೆ ಕಾನ್ಫಿಡೆನ್ಸ್, ಸ್ಥಿತಿ ಅಂದರೆ ಕನ್ವಿಕ್ಷನ್. ಮನುಷ್ಯನಿಗೆ ಇದು 2 ಬಹಳ ಮುಖ್ಯ ಬೇಕು ನೋಡಿ. ಓದ್ಕೊಂಡಿರ್ತಾನೆ, ಆದರೆ ನಾನು ಅದನ್ನು ಹೇಳಿ ಏನು ಅಂತ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದರೆ ಮೈಕ್ರೆ ಎದುರು ನಿಂತುಕೊಳ್ಳೆ ತಡವರಿಸಿ ಮಾಡ್ತೇನೆ. ಗೊತ್ತಿದೆ, ಆದರೆ ನನಗೆ ಗೊತ್ತಿದ್ದದನ್ನು ಹೇಳಬಲ್ಲೆ ಅನ್ನೋ ಧೈರ್ಯ ಇಲ್ಲ. ಸೊ ನಿಮಗೆ ಗೊತ್ತಿಲ್ಲದೆ ಇದ್ರು ಧೈರ್ಯ ಇದ್ದು ಏನಾದರೂ ಮಾತಾಡ್ತೀರಾ, ಗೊತ್ತಿದ್ದು ಧೈರ್ಯ ಇಲ್ಲದೆ ಇದ್ದರೆ ಮೈಕ್ರೆ ಹತ್ರ ಹೋಗಿ ತಡವರಿಸಿ ಮಾಡ್ತಾನೆ. ನಡಕ ಶುರುವಾಗ್ಬಿಡುತ್ತೆ, ಕೈ ಕಾಲೆಲ್ಲ ನಡಗಲಿಕ್ಕೆ ಶುರುವಾಗ್ಬಿಡುತ್ತೆ. ಕಡೆಗೆ ಎಲ್ಲ ಸರ್ವನಾಮದಲ್ಲೇ ನೀವು ನನ್ನನ್ನು ಕರೆದು ಇದು ಮಾಡಿದ್ದಕ್ಕಾಗಿ ನಾನು ತುಂಬ ಇದಾಗಿದ್ದೇನೆ. ಏನಾದರೂ ಅವನಿಗೆ ಗೊತ್ತು, ನಿಮಗೆ ಗೊತ್ತು. ನಾನು ತುಂಬ ಇದಾಗಿದ್ದೇನೆ, ನಿಮಗೆಲ್ಲರಿಗೂ ನನ್ನ ಇದು ಎಂತೂ ಹಾಗಂದ್ರೆ ನೀವು ಬರೋಲ್ಲ ಶಬ್ದ ಗೊತ್ತಿಲ್ಲ ಅಂತಲ್ಲ, ನರ್ವಸ್ನೆಸ್. ಕಾರಣ ಏನು? ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ.
ನಾವು ಯಾವುದನ್ನು ಮಾಡಬೇಕಾಗಿದ್ರು, ಅದು ಉಪನ್ಯಾಸವನ್ನೇ ಅಲ್ಲ, ಪಾಠ ಹೇಳಬೇಕಾಗಿದ್ದರೆ, ಉಪನ್ಯಾಸ ಮಾಡಬೇಕಾಗಿದ್ರೆ, ಬಿಸಿನೆಸ್ ಮಾಡಬೇಕಾಗಿದ್ದರೆ, ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡಬೇಕಾಗಿದ್ದರೆ, ಏನು ಮಾಡಬೇಕಾದ್ರು, ಏನೋ ಒಂದು ಸಂಶೋಧನೆ ಮಾಡಬೇಕಾಗಿದ್ದರೆ ನಾನು ಅದನ್ನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬೇಕು. ಅದು ಇಲ್ಲದೇ ಇದ್ದರೆ ಮಾಡ್ಲಿಕ್ಕೆ ಆಗೋಲ್ಲ. ಅದನ್ನ ಧೃತಿ ಜೀವನದಲ್ಲಿ ಬೇಕಾದ ಗುಣಗಳು ನೋಡಿ. ಇದು ಬರೇ ವೇದಾಂತ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ. ಆಮೇಲೆ ಇದು ಒಂದು ಧೃತಿ, ಧೈರ್ಯ, ಕಾನ್ಫಿಡೆನ್ಸ್. ಆಮೇಲೆ 7ನೇ ಗುಣ ಸ್ಥಿತಿ. ಸ್ಥಿತಿ ಅಂದರೆ ಕನ್ವಿಕ್ಷನ್. ಕನ್ವಿಕ್ಷನ್ ಇಲ್ಲದೆ ಇದ್ದರೆ ನಮಗೇನಾಗಿದೆ ಗೊತ್ತುಂಟ, ನಾವು ಯಾರ್ಯಾರದ್ದೋ ಒಂದು ಮಾತನ್ನು ಕೇಳಿ ಅದೇ ನಮ್ಮ ವಿಚಾರ ಅಂತ ತಿಳ್ಕೊಂಡು ಬದುಕುತ್ತೇವೆ. ನಮ್ಮ ಸ್ವಂತ ವಿಚಾರವೇ ಇರೋದಿಲ್ಲ. ನಾವು ಯಾರ್ಯಾರ ತಲೆಯಿಂದಲೋ ಯೋಚನೆ ಮಾಡ್ತಾ ಇದ್ದೇವೆ, ನಮಗೆ ಸ್ವಂತ ತಲೆ ಇದೆ ಎನ್ನುವುದನ್ನೇ ಮರೆತು ಬಿಡ್ತೇವೆ. ಅವನು ಹೇಳ್ತಾರೆ, ಮೊದಲು ನೀನು ಸ್ವಂತ ಯೋಚನೆ ಮಾಡಿ ನಿನ್ನದೇ ಒಂದು ತೀರ್ಮಾನಕ್ಕೆ ಬಾ, ಎಲ್ಲರ ಅಭಿಪ್ರಾಯವನ್ನು ಕೇಳು, ತುಲನಾತ್ಮಕವಾಗಿ ಮತ್ತೆ ತೀರ್ಮಾನ ಮಾಡು. ಈ ಸ್ಥಿತಿ ಒಂದು ಕನ್ವಿಕ್ಷನ್. ಒನ್ ಶುಡ್ ಹ್ಯಾವ್ ಹಿಸ್ ಓನ್ ಕನ್ವಿಕ್ಷನ್ಸ್. 7 ಆಯ್ತಾ. ಆಮೇಲೆ ಯೋಗ. ಯೋಗ ಅಂತಂದರೆ, ಯೋಗ ಅಂದರೆ 2 ಥರ. ಒಂದು ಸಮತ್ವಂ ಯೋಗ, ಮತ್ತೊಂದು ಯೋಗ ಕರ್ಮಸು ಕೌಶಲಂ. ನಾವು ಏನು ಕೆಲಸ ಮಾಡ್ತೇವೆ ಆ ಕೆಲಸದಲ್ಲಿ ಪರ್ಫೆಕ್ಷನ್. ಇವತ್ತು ಏನು ಅಂದರೆ, ಒಟ್ಟಾರೆ ಆದರೆ ಯಾರಿಗೂ ತಾವು ಮಾಡುವ ಕೆಲಸದಲ್ಲಿ ಪರ್ಫೆಕ್ಷನ್ ಬೇಕು ಅನ್ನುವ ಕಾಳಜಿ ಇಲ್ಲ. ಅದಕ್ಕೆ ಬೇಕಾಗಿರತಕ್ಕಂಥ ಅನುಭವ, ಆಳವಾದಂಥ ಅನುಭವ, ತರಬೇತಿಯೂ ಇಲ್ಲ. ನಾವು ಯಾವುದನ್ನು ಮಾಡ್ತೇವೋ ಅದನ್ನು ಚೆನ್ನಾಗಿ ಮಾಡು, ಇನ್ವಾಲ್ವ್ಮೆಂಟಿನ ಜೊತೆಗೆ ಮಾಡುವುದನ್ನು ಇನ್ವಾಲ್ವ್ಮೆಂಟಿನ ಜೊತೆಗೆ ಮಾಡು. ಇವು ಏನಾಗಿದೆ ಅಂದರೆ, ಪ್ರತಿಯೊಬ್ಬರಿಗೂ ಇನ್ನೊಬ್ಬರ ಕೆಲಸದ ಮೇಲೆ ಕಣ್ಣು. ನಾನಿರೋ ಜಾಬ್ ಉಪಯೋಗ ಇಲ್ಲ, ಅವರು ಸುಖವಾಗಿದ್ದಾರೆ ಅಂತ. ನೀನು ಏನು ಕೆಲಸ ಮಾಡ್ತೀಯೋ ಅದರ ಬಗ್ಗೆ ಇನ್ವಾಲ್ವ್ಮೆಂಟ್ ಜೊತೆ ಮಾಡುವುದು, ಇದು ಯೋಗ. 2ನೇದ್ದು, ಜೀವನದಲ್ಲಿ ಸುಖ ದುಃಖ ಬರ್ತಾ ಇದೆ, ಸಮತ್ವಂ ಯೋಗ. ನಾವು ಸುಖ ಬಂದ ಕೂಡಲೇ ಯಾರಿಗೂ ಗುರುತಿಲ್ಲದವರಾಗಿ ಹಾರಾಡ್ತೇವೆ. ದುಃಖ ಬಂದಾಗ ಅಯ್ಯೋ ಹೀಗಾಯ್ತಲ್ಲ ಅಂತ ಕುಸಿದು ಬಿಡ್ತೇವೆ. ಯಾಕೆ ಅಂತ ಕೇಳ್ತಾನೆ ಕೃಷ್ಣ. ಯಾವುದು ಸಹಜವೋ ಅದಕ್ಕೆ ಯಾಕೆ ಅಳುವುದು? ಈಗ ರಾತ್ರಿ ಆಯ್ತು, ಅಳ್ತೇವೆ ನಾವು ಯಾರಾದರೂ? ಹಗಲು ಹೋಯ್ತು, ಅಯ್ಯೋ ರಾತ್ರಿ ಆಯ್ತಲ್ಲ ಏನು ಮಾಡೋದಪ್ಪ ಅಂತ ಕೂಗ್ತೇವ? ಇಲ್ಲ. ಯಾಕೆಂದ್ರೆ ಕೂಗಿದ್ರೂ ರಾತ್ರಿ ಆಗತ್ತೆ, ಕೂಗದಿದ್ರೂ ಬೆಳಗಾಗತ್ತೆ. ಯಾವುದು ಇನ್ಎವಿಟಬಲೋ ಅದಕ್ಕೋಸ್ಕರ ಅಳಬಾರದು. ಹಾಗಾದ್ರೆ ಸುಖ ಮಾತ್ರ ಇದ್ದವರು ಯಾರಾದ್ರೂ ಇದ್ದಾರೆ ಜಗತ್ತಿನಲ್ಲಿ? ಇಲ್ಲ. ಸುಖ ಬೇಕು ಅಂದ್ರೆ ದುಃಖ ಉಂಟು, ಅದು ಇನ್ಎವಿಟಬಲ್ ಆದ್ರಿಂದ ಅದನ್ನು ಟಾಲರೆನ್ಸ್ ಬೆಳ್ಕೋ, ಸಮಾಧಾನದಿಂದ ದುಃಖವನ್ನು ಸ್ವಾಗತಿಸುವ ಅಭ್ಯಾಸ ಬೆಳೆಸಿಕೋ. ಅಯ್ಯೋ ದುಃಖ ಬಂತಲ್ಲ, ಜಗತ್ತಿನಲ್ಲಿ ಯಾರಿಗೂ ದುಃಖವೇ ಬರಲಿಲ್ಲ, ಅವನು ಒಬ್ಬನಿಗೆ ಬಂದ ಹಾಗೆ ಯಾಕೆ ಗೋಗ ರೀತಿಯ. ಸೊ ಸುಖ ದುಃಖಗಳನ್ನು ಸಮಾನವಾಗಿ ನೋಡು, ಹಗಲು ರಾತ್ರಿಗಳ ಹಾಗೆ. ಲಾಭ ನಷ್ಟವನ್ನು ಸಮಾನವಾಗಿ ನೋಡು. ಅದು ದ್ವಂದ್ವಗಳು ಜೀವನದಲ್ಲಿ ಸಹಜವಾಗಿರುವಂಥ, ಒಂದು ಬೇಕು ಒಂದು ಬೇಡ ಅಂದರೆ ಅವನು ಮೂರ್ಖ ಇದ್ದಾನೆ. ಇದು ಯೋಗ. ಆಮೇಲೆ ಪ್ರಾಣ ಅಂದರೆ ಆತ್ಮಬಲ, ಪ್ರಾಣಶಕ್ತಿ. ಪ್ರತಿಯೊಬ್ಬನಲ್ಲಿಯೂ ಕೂಡ ಪ್ರಾಣದೇವರು ಒಳಗೆ ನಾವು ಎಷ್ಟು ಪ್ರಾಣಾಯಾಮ ಮಾಡ್ತೇವೋ ಅಷ್ಟು ಪ್ರಾಣಶಕ್ತಿ ಹೆಚ್ಚುತ್ತೆ ನಮ್ಮಲ್ಲಿ. ಅದರದ್ದು ಒಂದು ಸಂಗತಿ ಏನು ಅಂದರೆ, ನಮ್ಮ ದೇಹದಿಂದ ನಮ್ಮ ಪ್ರಾಣಶಕ್ತಿ ಹೊರಗೆ ಹೋಗ್ತಾ ಇರ್ತದೆ ಅಂಗೈ ಮೂಲಕ. ಅದನ್ನೇ ಟಚ್ ಹೀಲ್ ಅನ್ನೋದು. ನೀವು ಪ್ರಾಣಶಕ್ತಿ ನಿಮ್ಮ ದೇಹದಲ್ಲಿ ಇದ್ದರೆ ಯಾವನೇ ಒಬ್ಬನ ತಲೆ ಮೇಲೆ ಕೈ ಇಟ್ಟು ಅವನ ದೇಹದಲ್ಲಿ ಪ್ರಾಣಶಕ್ತಿಯ ಕೊರತೆ ಇದ್ದದನ್ನು ಸಪ್ಲೈ ಮಾಡ್ಬೋದು. ಆಗ ಅವನ ರೋಗ ಗುಣ ಆಗುತ್ತೆ. ಅದರಿಂದ ಟಚ್ ಹೀಲ್ನಿಂದ ರೋಗ ಗುಣ ಆಗುತ್ತೆ ಅನ್ನೋದು ಅತ್ಯಂತ ವೈಜ್ಞಾನಿಕವಾದ ಸಂಗತಿ, ಅದರಲ್ಲೇನು ಸಂಶಯವೇ ಇಲ್ಲ. ಎಷ್ಟೋ ಸರ್ತಿ ನೀವು ಹಳ್ಳಿಯಲ್ಲಿ ಇವತ್ತಿಗೆ ಹೇಳ್ತಾರೆ, ಆ ಡಾಕ್ಟರ್ ಕೈ ಗುಣ ಒಳ್ಳೆಯದು, ಆ ಡಾಕ್ಟರ್ ಮದ್ದು ತಗೊಳ್ಳಿ ಅಂತಾರೆ. ಕೈ ಗುಣ ಅಂದರೆ ಎಂಥದ್ದು? ಕೈಯಿಂದ ಗುಣ ಆಗೋದು. ಯಾರ ಕೈಯಲ್ಲಿ ಪ್ರಾಣಶಕ್ತಿ ಇದೆಯೋ ಆ ಡಾಕ್ಟರ್ ಕೊಟ್ಟಿರತಕ್ಕಂಥ ಮದ್ದು ಬೇಗ ಕೆಲಸ ಮಾಡುತ್ತೆ. ಅದೇ ಮದ್ದನ್ನು ಪ್ರಾಣಶಕ್ತಿ ಇಲ್ಲದೇ ಇದ್ದ ಡಾಕ್ಟರ್ ಕೊಟ್ಟರೆ ಕೆಲಸ ಮಾಡೋದಿಲ್ಲ. ಅದೇ ಕೈ ಗುಣ ಅಂದರೆ ಅದು. ಕೈಯಲ್ಲಿ ಪ್ರಾಣಶಕ್ತಿ ಇದ್ದರೆ ಟಚ್ ಮದ್ದನ್ನು ಬಾಟ್ಲನ್ನು ಟಚ್ ಮಾಡಿ ಕೊಟ್ಟರು ಕೆಲಸ ಮಾಡುತ್ತೆ. ಡೈರೆಕ್ಟ್ ತಲೆ ಮೇಲೆ ಕೈ ಇಟ್ಟು ನೀವು ಜಪ ಮಾಡಿಬಿಟ್ರಂತೂ ಮುಗಿದೇ ಹೋಯ್ತು, ಇಮಿಡಿಯೇಟ್ ಇಫೆಕ್ಟ್ ಮಾಡುತ್ತೆ. ಬಹಳ ಮುಖ್ಯವಾಗಿ ವೈದ್ಯರುಗಳಿಗೆ ಈ ಪ್ರಾಣಶಕ್ತಿ ಬೇಕು. ಪ್ರಾಣಶಕ್ತಿ ಎಕ್ಯುಮುಲೇಟ್ ಆಗಲಿಕ್ಕೆ ನಮ್ಮ ದೇಹದಲ್ಲಿ ಸಹಜವಾಗಿದೆ. ಕಮ್ಮಿ ಆದರೆ ಪ್ರಾಣಾಯಾಮದಿಂದ ಹೆಚ್ಚಿಸಿಕೊಳ್ಳಿ ಬರುತ್ತೆ. ಕಮ್ಮಿ ಮಾಡಬೇಕಾದ್ರೆ ಏನು ಮಾಡೋದು? ಬಹಳ ಸುಲಭ. ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಲೀಕ್ ಆಗಬೇಕು ಅಂದರೆ 2 ಸಂಗತಿ. ಒಂದು, ಸ್ಮೋಕ್ ಮಾಡಿದ್ರೆ ಪ್ರಾಣಶಕ್ತಿ ತನ್ನಷ್ಟಕ್ಕೆ ಹೋಗುತ್ತೆ. ಒಂದು, ಆಲ್ಕೋಹಾಲಿಕ್ ಡ್ರಿಂಕ್ಸ್ ತಗೊಂಡ್ರಂತೂ ಓಡಿ ಹೋಗ್ಬಿಡುತ್ತೆ. ಈ ಆಲ್ಕೋಹಾಲಿಕ್ ಡ್ರಿಂಕ್ಸು ಮತ್ತು ಸ್ಮೋಕಿಂಗು, ಇದು 2 ಪ್ರಾಣಶಕ್ತಿಯನ್ನು ಕಳ್ಕೊಳ್ಳತಕ್ಕಂಥ ಮುಖ್ಯ ಸಾಧನಗಳು. ಪ್ರಾಣಾಯಾಮ ಪ್ರಾಣಶಕ್ತಿಯನ್ನು ಪಡೆಯುವಂಥ ಸಾಧನ. ಈ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿದ್ದರೆ ಆಂಟಿಬಾಡಿಯಾಗಿ ಕೆಲಸ ಮಾಡುತ್ತೆ. ಅದು ಮೆಸ್ಮರು ಪ್ರಪಂಚದ ಬಹಳ ದೊಡ್ಡ ವೈದ್ಯರೆಲ್ಲೂ ಒಬ್ಬ. ಅವನಿಂದಾಗಿ ಮೆಸ್ಮರಿಸಮ್ ಅನ್ನೋ ಶಬ್ದ ಇಂಗ್ಲಿಷ್ನಲ್ಲಿ ಬಂದದ್ದು. ಅವನು ಹೇಳ್ತಾನೆ, ದರ್ ಇಸ್ ಓನ್ಲಿ ಒನ್ ಮೆಡಿಸಿನ್ ಇನ್ ದ ವರ್ಲ್ಡ್. ಏನು ಅಂದರೆ, ಅದಕ್ಕೆ ಪ್ರಾಣಶಕ್ತಿಯನ್ನು ಸಪ್ಲೈ ಮಾಡೋದು ಒಂದೇ ಮದ್ದು ಎಲ್ಲ ರೋಗಗಳಿಗೂ. ಪ್ರಾಣಶಕ್ತಿಯ ಕೊರತೆಯೇ ರೋಗಕ್ಕೆ ಕಾರಣ.
ಪ್ರಾಣಶಕ್ತಿಯನ್ನು ಸಪ್ಲೈ ಮಾಡಿದ್ರೆ ರೋಗ ಪರಿಹಾರ. ಓನ್ಲಿ ಒನ್ ಮೆಡಿಸಿನ್, ಅದನ್ನು ಪ್ರಾಪರ್ ಸಪ್ಲೈ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಟು ದ ಬಾಡಿ, ಅದು ನಿಮ್ಮ ಕೈಯಲ್ಲಿದೆ. ಹೀಗೆ ಪ್ರಾಣಶಕ್ತಿ ಎನ್ನುವುದು ನಮ್ಮನ್ನು ಆರೋಗ್ಯವಾಗಿಡುತ್ತೆ. ನಾವು ಯಾರ ಮೇಲೆ ತಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತೀವಿ ಅವರನ್ನು ಆರೋಗ್ಯವಾಗಿಡುತ್ತೆ. ಅದು ಸಮಾಜ ಸ್ವಾಸ್ಥ್ಯಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಪ್ರಾಣಶಕ್ತಿ. ಪ್ರಾಣದೇವರ ಅವತಾರ ಭೀಮಸೇನ, ಅವನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪ್ರಾಣಶಕ್ತಿ ಇತ್ತು. ಇದು 9ನೇದು. ನೋಡಿ, ಒಂದು ಸಂಗತಿ ಹೇಳ್ತೇನೆ ನಿಮಗೆ. ಹಿಂದೆ ದೊಡ್ಡವರನ್ನು ನೋಡಿದಾಗ, ಈಗಲೂ ನಾವು ನಮಸ್ಕಾರ 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 ಅಂತ ಕೈ ಜೋಡಿಸ್ತೇವೆ. ಆಮೇಲೆ ದೊಡ್ಡವರು ನಮಸ್ಕಾರ ಅಂದಾಗ ಒಳ್ಳೇದು ಮಾಡ್ಲಪ್ಪ ಅಂತಾರೆ, ಹೀಗೆ ಕೈ ಹಿಡಿತಾರೆ. ಯಾಕೆ? ಇದು ಜಯದಂಬೋಸ್ನತೆ. ಯಾರಿಗೂ ಗೊತ್ತು, ಎಲ್ಲರೂ ಹೀಗೆ ಹಿಡಿತಾರೆ, ನಾವು ಹಿಡಿಯೋದು. ಎಲ್ಲರೂ ಹೀಗೆ ಮಾಡ್ತಾರೆ, ನಾವು ಮಾಡೋದು ಅಲ್ಲ. ಯಾಕೆ? ಅವ್ರು ಯಾಕೆ ಮಾಡ್ತಿದ್ರು, ನಾವು ಯಾಕೆ ಮಾಡ್ತೇವೆ? ನಮ್ಮ ಅಪ್ಪ ಮಾಡ್ತಿದ್ರು, ಅಪ್ಪ ಯಾಕೆ ಮಾಡಿದ್ರು, ಅವರಪ್ಪ ಮಾಡಿದ್ರು ಅಂತ ಯಾರೋ ಮೊದಲು ಯಾಕೆ ಮಾಡಿದರು? ಆಶೀರ್ವಾದ ಮಾಡುವಾಗ ಹೀಗೆ ಯಾಕೆ ಹಿಡಿಯುವುದು, ನಮಸ್ಕಾರ ಮಾಡುವಾಗ ಹೀಗೆ ಯಾಕೆ ಹಿಡಿಯುವುದು? ಸುಮ್ಮನೆ ಮೊನೋಟೋನಸ್ ಚೇಂಜ್ ಮಾಡೋಣ. ಇನ್ನು ಆಶೀರ್ವಾದ ಮಾಡುವಾಗ ದೇವ್ರು ಒಳ್ಳೇದು ಮಾಡ್ಲಪ್ಪ ಅನ್ನೋದು, ನಮಸ್ಕಾರ ಮಾಡೋ ನಮಸ್ಕಾರ ರೀ ಅಂತ ಹಿಂಗೆ ಮಾಡೋದು, ಚೇಂಜ್ ಮಾಡುವ ಉಪಯೋಗ ಇಲ್ಲ. ಯಾಕೆಂದರೆ ಇದಕ್ಕೆ ಮೀನಿಂಗ್ ಇದೆ. ಇದು ಯಾಕೆಂದರೆ ಪ್ರತಿಯೊಬ್ಬನ ಕೈಯಲ್ಲಿ ಇದು ನೋಡಿ, ಹಿಂದಿನವರು ಇದನ್ನು ಅರಿತಿದ್ರು. ಆದ್ದರಿಂದ ಈ ಎಲ್ಲ ಮುದ್ರೆಗಳಿಗೆ ಒಂದು ಅರ್ಥ ಬಂತು. ಪ್ರತಿಯೊಬ್ಬನ ಕೈಯಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸು ಕೆಳಕ್ಕೆ ಹರಿತಾ ಇದೆ. ನಾವು ದೊಡ್ಡವರಿಗೆ ನಮ್ಮ ದೇಹದ ಪ್ರಾಣಶಕ್ತಿಯನ್ನು ಸಪ್ಲೈ ಮಾಡೋದಲ್ಲ, ವಿಡ್ರಾವಲ್, ಅದು ನಮಸ್ಕಾರ. ಆದರೆ ಸಣ್ಣವರಿಗೆ ಕೊಡಬೇಕು, ದೇವರು ಒಳ್ಳೆ ಮಾಡಲಪ್ಪ, ಪ್ರಾಣಶಕ್ತಿಯನ್ನು ಸಪ್ಲೈ ಮಾಡಿದೆವು. ಸೊ ಇದನ್ನು ಬದಲಾವಣೆ ಮಾಡಿದರೆ ಆಗಿಲ್ಲ, ಅದಕ್ಕೆ ಅರ್ಥ ಇದೆ. ಆಮೇಲೆ ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾರೆ. ಅದು ಯಾಕೆ ಕೊಡುವುದು ಅಂತ ತಗೊಳ್ಳೋರಿಗೂ ಗೊತ್ತಿಲ್ಲ, ಕೆಲವು ಸ್ವಾಮಿಗಳಿಗೂ ಗೊತ್ತಿಲ್ಲ. ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ ಅಂತ ಅವರು ಕೊಡ್ತಾರೆ. ಯಾಕೆ ಅಂತ ಬಹಳ ಜನ ಸ್ವಾಮಿಗಳಿಗೂ ಮರ್ತು ಹೋಗಿದೆ ಈಗ. ಯಾಕೆ ಮಂತ್ರಾಕ್ಷತೆ ಕೊಡೋದು? ಅಲ್ಲ, ಅದ್ರ ಬದಲು ಒಂದು ಬಾಳೆಹಣ್ಣು ಕಿತ್ಲೆ, ಅದು ಈಗ ಅದು ಕೊಡ್ತಾರೆ. ಬರೇ ಮಂತ್ರಾಕ್ಷತೆ ತಗೊಂಡು ಬರೋಲ್ಲ ಅಂತ ಕಿತ್ಲೆ ಹಪ್ಪಳ ಸ್ವಲ್ಪ ಕೊಡ್ತಾರೆ. ಅದು ನೀ ಕಿತ್ಲೆ ಬಾಳೆಹಣ್ಣು ಕೊಟ್ಟರೆ ಆಗ್ತಿತ್ತಲ್ವಾ? ಮಂತ್ರಾಕ್ಷತೆ ಯಾಕೆ ಕೊಡೋದು? ನೋಡಿ, ಅದು ಅವರ ಕೈಯಿಂದ ಮುಟ್ಟಿ ಅವರ ಪ್ರಾಣಶಕ್ತಿಯನ್ನು ಟಚ್ ಹೀಲಿನಿಂದ ಪ್ರಾಣಶಕ್ತಿಯಿಂದ ಜೊತೆಗೂಡಿಸಿ ಕೊಡ್ತಾರೆ. ಕಿತ್ಲೆ ಹಣ್ಣು ಕೊಟ್ಟರೆ ಅವರ ಪ್ರಾಣಶಕ್ತಿ ಎಲ್ಲಿದೆ ಆ ಸಿಪ್ಪೆಯನ್ನು ರಸ್ತೆಯಲ್ಲಿ ಬಿಸಾಡ್ತೀರಿ, ಕಿತ್ಲೆ ಹಣ್ಣು ತಿಂತೀರಿ, ಅದು ಪ್ರಾಣಶಕ್ತಿ ರಸ್ತೆಗೆ ಹೋಯಿತು. ಬಾಳೆಹಣ್ಣು ಕೊಟ್ಟರೆ ಅದರ ಸಿಪ್ಪೆ ರಸ್ತೆ ಪ್ರಾಣಶಕ್ತಿ ರಸ್ತೆಗೆ ಬಿಸಾಡಿದೆವು, ಆ ಬಾಳೆಹಣ್ಣು ತಿಂದೆವು. ಮಂತ್ರಾಕ್ಷತೆ ಕೊಟ್ಟರೆ ಬಿಸಾಡೋಲ್ಲ, ತಲೆಗೆ ಹಾಕೋತೇವೆ. ಮತ್ತು ಇಟ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಫಾರ್ ಸೆವರಲ್ ಡೇಸ್. ಎಷ್ಟೋ ದಿನಕ್ಕೆ ಒಂದೊಂದೇ ಕಾಲು ಇಟ್ಕೊಂಡ್ರು ಒಂದು 15 ದಿವಸ 20 ದಿವಸ ಒಂದು ತಿಂಗಳು ಆ ದೇಹದ ತಲೆಯಿಂದ ಪಾದ ತನಕ ಪ್ರಾಣಶಕ್ತಿಯನ್ನು ಸಪ್ಲೈ ಮಾಡುವಂಥದ್ದು, ಪ್ರಿಸರ್ವ್ ಮಾಡ್ಲಿಕ್ಕೆ ಬರುವಂಥದ್ದು. ಇದು ಒಂದೊಂದು ಸಂಗತಿಯ ಹಿಂದೆಯೂ ಆಳವಾದ ಸೈನ್ಸ್ ಇದೆ. ಇದು ಪ್ರಾಣಶಕ್ತಿ. ಕೊನೆಯದ್ದು ಬಲ. ಬಲ ಅಂದರೆ ಮನೋಬಲ, ದೇಹಬಲ, ಆತ್ಮಬಲ ಎಲ್ಲ ಬಂತು. ಆತ್ಮಬಲವೂ ಬೇಕು, ಮನೋಬಲ ಬೇಕು. ಬರೀ ಶೇಕಿ ಮೈಂಡ್ ಆದರೆ ಹಾಗೆ ಮಾಡುವ ಅಂದರೆ ಅದು ಹಾಗೆ ಮಾಡಲಿ ಹೀಗೆ ಮಾಡಲಿ ಬರೀ ಗೊಂದಲ. ಮನೋಬಲ ಬೇಕು, ಆತ್ಮಬಲ ಬೇಕು, ದೇಹಬಲ ಬೇಕು. ದುರ್ಬಲವಾಗಿರತಕ್ಕಂಥ ದೇಹದಲ್ಲಿ ಆಚಾರ್ಯ ಮಧ್ವರು ಒಬ್ಬರೇ ನೋಡಿ, ಅವರು ತಮ್ಮ ಶಿಷ್ಯರಿಗೆ, ಸನ್ಯಾಸಿ ಶಿಷ್ಯರಿಗೆ ರೆಸ್ಲಿಂಗ್ ಹೇಳಿಕೊಟ್ಟಿದ್ದು. ಬೇರೆ ಯಾವುದಾದ್ರೂ ಮಹಾಪುರುಷರು ಅಥವಾ ಸನ್ಯಾಸಿಗಳು ಈ ರೀತಿ ಮಾಡಿದ್ದಿದ್ರೆ ನನಗೆ ಗೊತ್ತಿಲ್ಲ. ಆಚಾರ್ಯ ಮಧ್ವರು ತನ್ನ ಶಿಷ್ಯರು, ಸನ್ಯಾಸಿ ಶಿಷ್ಯರಿಗೆ ರೆಸ್ಲಿಂಗ್ ಕಲಿಸಿದ್ರು. ಯಾಕೆ ಅಂದರೆ ಅವ್ರು ಹೇಳ್ತಿದ್ರಪ್ಪ, ಎಷ್ಟು ಬೌದ್ಧಿಕವಾದ ಬಲ ಇದ್ದರೂ ದುರ್ಬಲವಾದ ದೇಹದಿಂದ ದೇಶ ರಕ್ಷಣೆ ಮಾಡಲಿಕ್ಕೆ ಆಗೋಲ್ಲ. ಆದ್ದರಿಂದ ಈ ದೇಶದ ಸಂಸ್ಕೃತಿ ಉಳಿಬೇಕಾಗಿದ್ದರೆ ಬೌದ್ಧಿಕವಾಗಿ ಮಾತ್ರ ಅಲ್ಲ, ದೈಹಿಕವಾಗಿಯೂ ಬಲಿಷ್ಠರಾಗಿ ಅಂತ ಸನ್ಯಾಸಿ ಶಿಷ್ಯರಿಗೆ ಕೂಡ ರೆಸ್ಲಿಂಗು ಹೋರಾಟ ಕಲಿಸಿಕೊಟ್ಟಿದ್ರು. ಅದು ದೂರದೃಷ್ಟಿ ಇತ್ತು ಅವರಿಗೆ. ಅದೇ ಬಲ. ಭೀಮಸೇನ ಅದನ್ನು ಮಾಡಿ ತೋರಿಸಿದವ. ದೇಹಬಲ, ಮನೋಬಲ, ಬುದ್ಧಿಬಲ, ಈ 10 ಗುಣಗಳನ್ನು ರೆಪ್ರೆಸೆಂಟ್ ಮಾಡುವವ ಭೀಮ. 11 ಗುಣ ಆಯ್ತಾ? ಇದೇ ಮನ್ವಾದಿ ನಾವು ಮನನ ಮಾಡಬೇಕಾದಂಥ ಮೌಲ್ಯಗಳು. ಆಮೇಲೆ 10 ಒಂದು 11 ಆಯಿತು. ಅರ್ಜುನ ಅವನು ಶ್ರುತಾದಿಹಿ. ಅರ್ಜುನ ಶ್ರವಣ, ಮನನ, ನಿಧಿಧ್ಯಾಸನ, ಈ 3 ಗುಣಗಳನ್ನು ಅರ್ಜುನ ರೆಪ್ರೆಸೆಂಟ್ ಮಾಡ್ತಾನೆ. ಕೇಳಬೇಕು. ಇವತ್ತು ಕೇಳಿದ್ದೇವೆ, ಕೇಳಿ ಆಚೆ ಹೋಗೋ ಮರೆತು ಬಿಡ್ತೀವಿ. ಯಾಕೆಂದ್ರೆ ಮನನ ಇಲ್ಲ. ಕೇಳಿದ್ದು ನೆನಪಾಗಬೇಕಾಗಿದ್ದರೆ, ಇವಾಗ ಒಂದು ವಿಷಯ ನೀವು ಉಪನ್ಯಾಸ ನೀವು ಕೇಳಿದ್ರಿ, ಯಾರೋ ಒಬ್ರು ನಾಳೆ ಬೆಳಿಗ್ಗೆ ನಿನ್ನೆ ಉಪನ್ಯಾಸ ಹೌದು ಏನು ಹೇಳಿದ್ರು, ಏನೇನೋ ತುಂಬ ಹೇಳಿದರು ಅಷ್ಟೇ. ಏನು ಹೇಳಿದ್ರು ನೆನಪಿರೋದಿಲ್ಲ, ಮತ್ತೆ ಏನೇನೋ ತುಂಬ ಹೇಳಿದ್ರಪ್ಪ ಅಷ್ಟೇ. ಏನೇನೋ ತುಂಬ ಹೇಳಿದರು, ಇಷ್ಟೇ ನೆನಪಿಳಿದು ಏನು ಹೇಳಿದ್ದು ಅಂತ ರಿಪೀಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಬರಬೇಕಾಗಿದ್ದರೆ ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು. ಒಳಗಿಂದ ಇನ್ನೊಮ್ಮೆ ನಾವು ಒಂದು ಪುಸ್ತಕ ನೆನಪಿಡಬೇಕಾದ್ರೆ ಮೊದಲು ಪುಸ್ತಕ ಬಿಡಿಸಿ ಓದಬೇಕು, ಆಮೇಲೆ ಪುಸ್ತಕ ಮುಚ್ಚಿ ಕಣ್ಮುಚ್ಚಿ ಓದಬೇಕು. ಆ ಓದಿದ್ದನ್ನು ಪುನಃ ರಿಕಲೆಕ್ಟ್ ಮಾಡಬೇಕು. ಅಂದರೆ ಒಳಗೆ ರೆಕಾರ್ಡ್ ಆಗುತ್ತೆ, ಅದು ಒಳಗಿನ ಕ್ಯಾಸೆಟ್ನ ಹಾಗೆ ಅದನ್ನು ಮನನ ಅಂತಾರೆ.
ಅದನ್ನೇ ಮತ್ತೆ ಧ್ಯಾನ ನಿರಂತರ ಕಾಂಟೆಂಪ್ಲೇಟ್ ಮಾಡ್ತಾ ಇದ್ದರೆ ಮತ್ತೆ ಮರೆತು ಹೋಗುವುದಿಲ್ಲ. ಹಾಗಾಗಿ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕ ಶ್ರವಣ, ಮನನ, ನಿಧಿಧ್ಯಾಸನ ಈ 3 ಗುಣಗಳನ್ನು, ಅದಕ್ಕೆ ಅರ್ಜುನನಿಗೆ ಗೀತಾಶ್ರವಣ, ಅನುಗೀತೆಯ ಪೂರ್ವಕ ಮನನ, ನಿಧಿಧ್ಯಾಸನ ಎಲ್ಲ ಮಾಡಿಸಿದ್ರು. ಹಾಗಾದರೆ 11, 3, 14 ಆಯಿತು. 15, 16 ನಕುಲ ಸಹದೇವರು ಏನು ಶೀಲ ವಿನಯ ಎಲ್ಲ ಓದಿದವನಲ್ಲಿ ಅವನಿಗೆ ಕ್ಯಾರೆಕ್ಟರ್ ಇರದಿದ್ರೆ ಓದಿ ಅಂತೀವಿ. ಓದುವುದು ಕ್ಯಾರೆಕ್ಟರ್. ಅದರಿಂದ ಶೀಲ ಮತ್ತು ವಿನಯ ಅಂದರೆ ಕಾಂಡಕ್ಟ್ ಆ್ಯಂಡ್ ಮಾಡೆಸ್ಟಿ. ಶಾಸ್ತ್ರ ಓದಿದವನಿಗೆ ಅಹಂಕಾರ ಬಂದರೆ ಅವನ ಶಾಸ್ತ್ರವು ದಂಡ ಆಯಿತು, ಅವನ ಕ್ಯಾರೆಕ್ಟರ್ಲೆಸ್ ಆಗಿದ್ದರೂ ದಂಡ ಆಯಿತು. ಅದರಿಂದ ಅವನ ಜೊತೆಗೆ ಇರಬೇಕಾದ 15 ಮತ್ತು 16ನೇ ಕ್ವಾಲಿಟಿಗಳು ನಕುಲ ಸಹದೇವರು, ಶೀಲ ಮತ್ತು ವಿನಯ. 16 ಆಯ್ತಾ? ಈ 16ರ ಜೊತೆಗೆ ನಾವು ಜೀರ್ಣಿಸಿಕೊಳ್ಳಬೇಕಾದ್ದು ಯಾವುದು ಅಂದರೆ ದ್ರೌಪದಿ. ದ್ರೌಪದಿ ಅಂದರೆ ಏನು? ವಿದ್ಯಾದೇವತೆ. ದ್ರೌಪದಿ ವೇದವಿದ್ಯಾ, ಸಮಸ್ತ ವೇದವಿದ್ಯೆಯನ್ನು 17ನೇದು. 18ನೇವನು ಯಾರು? ಆ ವೇದವಿದ್ಯೆಯಿಂದ ವೇದ್ಯನಾದ ಕೃಷ್ಣ. ಇದು ಮುಗಿಯಿತು 18. ಇದು 18. ಈ 18 ಮೌಲ್ಯಗಳನ್ನು ವೇದ ವಿದ್ಯೆ 17ನೇದು, ಅದಕ್ಕೆ ದ್ರೌಪದಿ ದೇವತೆ. ವೇದ ವೇದ್ಯ ಕೃಷ್ಣ, ಅವನು 18ನೇವ. ಅದಕ್ಕೆ ಬೇಕಾದ ಪ್ರಿಪರೇಷನ್ಸ್ 16 ಮೌಲ್ಯಗಳು. ಈ 18 ಒಟ್ಟು ಭಾರತದ ಸಂದೇಶ. ಈ 7 ವ್ಯಕ್ತಿಗಳ ಮೂಲಕ ಭಾರತ ನಮ್ಗೆ ಕೊಡ್ತಕ್ಕ ಸಂದೇಶ. ಆದ್ದರಿಂದ ಇವು ಯಾವಾಗ ಅಪ್ರಸ್ತುತ ಹೇಳಿ? ಈ ಗುಣಗಳು ಸಾರ್ವಕಾಲಿಕವಾಗಿ ಲೌಕಿಕಕ್ಕೆ, ವೈದಿಕಕ್ಕೆ, ಸಮಸ್ತ ಜೀವನಕ್ಕೂ ಬೇಕಾಗಿರತಕ್ಕಂಥ ಮೌಲಿಕವಾದ ಗುಣಗಳು. ಇಂಥ 18 ಗುಣಗಳು ಇದೇ ಮನ್ವಾದಿ. ಅದರಲ್ಲಿ 10 ಭೀಮಸೇನ ಗುಣಗಳು. ಈ ರೀತಿಯಾಗಿ 18 ಗುಣಗಳನ್ನು ಹೇಳ್ತಕ್ಕಂಥದ್ದು ಮಹಾಭಾರತ. ಆದ್ದರಿಂದ ಮಹಾಭಾರತದಲ್ಲಿ 18 ಪರ್ವಗಳು. ಮಹಾಭಾರತದ ಯುದ್ಧ ನಡೆದದ್ದು 18 ದಿವಸ. ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡದ್ದು 18 ಅಕ್ಷೋಹಿಣಿ. ಮಹಾಭಾರತದ ಸಾರ ಸಂಗ್ರಹವಾಗಿರ್ತಕ್ಕ ಭಗವದ್ಗೀತೆಯಲ್ಲಿ 18 ಅಧ್ಯಾಯ, 18 ಪುರಾಣಗಳು, ಎಲ್ಲ ಭಾಗವತದಲ್ಲಿ 18,000 ಶ್ಲೋಕಗಳು. ಈ 18 ಬರೇ ಕೋಇನ್ಸಿಡೆನ್ಸ್ ಅಲ್ಲ, ಇಟ್ಸ್ ಎ ಸ್ಪಿರಿಚುವಲ್ ನಂಬರ್. ನಮ್ಮ ಅಧ್ಯಾತ್ಮದಲ್ಲಿ ಈ 18 ಬಹಳ ಮುಖ್ಯವಾದ ಸಂಗತಿ. ಈ 18ಅನ್ನು ನಾವು ಅರ್ಥ ಮಾಡಿಕೊಂಡಾಗ ಮಹಾಭಾರತ ಮತ್ತು ಮಹಾಭಾರತದಲ್ಲಿ ಬಂದಿರತಕ್ಕಂಥ ಪಾತ್ರಗಳು ಎಷ್ಟು ಪ್ರಸ್ತುತ, ಇವತ್ತಿಗೂ ನಮ್ಮ ಜೀವನಕ್ಕೆ ಅವು ಗೈಡ್, ಮಾರ್ಗದರ್ಶಕಗಳಾಗಿರ್ತವೆ ಅನ್ನೋದು ಮನವರಿಕೆ ಆಗತ್ತೆ. ನಾವು ಮತ್ತೆ ಗೋಪಾಲಕೃಷ್ಣ ಅಡಿಗರು ಒಂದು ಕವನದಲ್ಲಿ ಒಂದು ಮಾತು ಹೇಳ್ತಾರೆ. ನಾವು ಪಶ್ಚಿಮ ಬುದ್ಧಿಗಳಾಗಿ ಕೆಟ್ಟೆವು, ಇನ್ನಾದರೂ ಪುರೋಹಿತರ ಹುಡುಕಬೇಕು ಅಂತ. ಪಶ್ಚಿಮ ಬುದ್ಧಿಗಳು ಅಂದರೆ ವೆಸ್ಟಿನ ಕಲ್ಚರಿಗೆ ಮರಳಾಗಿ ನಮ್ಮದನ್ನು ಮರೆತೆವು, ಮತ್ತು ಇನ್ನು ಪುರೋಹಿತ, ಹಿಂದಿನಿಂದ ನಮಗೆ ಹಿತವನ್ನು ಕೊಟ್ಟಂಥ ಪ್ರಾಚೀನ ಗ್ರಂಥಗಳತ್ತ ತಿರುಗಬೇಕು ಅಂತ ಆ ಪದ್ಯದ ಅರ್ಥ. ಪಶ್ಚಿಮ ಬುದ್ಧಿಗಳಾದೆವೋ, ಇನ್ನಾದರೂ ಪುರೋಹಿತರನ್ನು ಹುಡುಕಬೇಕು. ಆಮೇಲೆ ಅದಕ್ಕೋಸ್ಕರ ಅವರು ಮತ್ತೊಂದು ಮಾತು ಹೇಳ್ತಾರೆ. ನಮ್ದು ಏನಾಗಿದೆ ಅಂದರೆ, ಕುಂಟನ ಮೇಲೆ ಕುರುಡ ಕೂತಿದ್ದಾನೆ, ದಾರಿ ಸಾಗೋದಂತೂ. ಕುಂಟನ ಮೇಲೆ ಕುರುಡ ಕೂತ್ರೆ ಹೋಗುದು ಹೇಗೆ? ನಡೀಲಿಕ್ಕೆ ಇವನು ನಡ್ಕೊಂಡು ಹೋಗ್ಬೇಕಾದವ ಕುಂಟ, ದಾರಿ ಹೇಳಬೇಕಾದವ ಕುರುಡ. ಅದರ ಬದಲು ಕುರುಡನ ಮೇಲೆ ಕುಂಟ ಕೂತ್ರೆ ಕುಂಟ ದಾರಿ ಹೇಳ್ತಾನೆ, ಕಣ್ಣಿದೆ, ಕುರುಡ ನಡ್ಕೊಂಡು ಹೋಗ್ತಾನೆ. ಅಂದ ಕುಂಟನ ಮೇಲೆ ಕುರುಡ ಕೂತ ಹಾಗಾಗಿದೆ ನಮ್ಮ ಸ್ಥಿತಿ. ಅದರ ಬದಲು ಕುರುಡನ ಮೇಲೆ ಕುಂಟ ಕೂತ ಹಾಗೆ ಸ್ವಲ್ಪ ಬದಲಾವಣೆ ಆಗಿ ನಮ್ಮ ಕುಂಟನ ಮೂಲಕ ಕಳ್ಕೋಬೇಕು, ನಮ್ಮ ಕುಂಟನ ಕುರುಡನ ಮೂಲಕ ಕಳ್ಕೋಬೇಕು, ಕುಂಟನ ಮೂಲಕ. ಕೆಲವು ಒಬ್ಬನಿಗೆ ಕಣ್ಣಿದೆ, ಒಬ್ಬನಿಗೆ ಕಾಲಿದೆ, ಕಣ್ಣಿದ್ದವನಿಗೆ ಕಾಲಿಲ್ಲ, ಕಾಲಿದ್ದವನಿಗೆ ಕಣ್ಣಿಲ್ಲ, ನಮಗೆ ಎರಡೂ ಇಲ್ಲ. ಅದನ್ನ ಮತ್ತೆ ಗಳಿಸಿ ಈ ಭಾರತೀಯ ಸಂಸ್ಕೃತಿಯ ಪರಂಪರೆಯ ಮೌಲ್ಯವನ್ನು ಅರ್ಥ ಮಾಡಿಕೊಂಡಾಗ, ಜಾನ್ ವುಡ್ರೋಫ್ ಆಗ ಹೇಳಿದ್ನಲ್ಲ, ಆತ ಒಂದು ಮಾತು ಹೇಳ್ತಾನೆ, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸಪುತ್ರ ಆಫ್ ಇಂಗ್ಲಿಷ್, ಫಸ್ಟ್ ದೇ ಮಸ್ಟ್ ಬಿಕಮ್ ಇಂಡಿಯನ್, ದೆನ್ ಓನ್ಲಿ ಸ್ವರಾಜ್ ಬಿಕಮ್ಸ್ ಮೀನಿಂಗ್ಫುಲ್ ಅಂತ. ನಾವು ಮತ್ತೆ ನಿಜವಾದ ಭಾರತೀಯರಾಗೋದು ಸಾಧ್ಯ ಆಗುತ್ತೆ. ಭಾರತವನ್ನು ಯಾರು ಅಧ್ಯಯನ ಮಾಡಿಲ್ಲ ಅವನು ಭಾರತೀಯ ಆಗೋದೇ ಸಾಧ್ಯ ಇಲ್ಲ ಅನ್ನುವಷ್ಟು ಈ ದೇಶದಲ್ಲಿ ಪ್ರಭಾವ ಮಾಡಿದ ಗ್ರಂಥ ಭಾರತ. ರಾಮಾಯಣದಷ್ಟು ಒಂದು ಕಾಲದಲ್ಲಿ ಯಾವುದೇ ಹಳ್ಳಿಗೆ ಹೋಗಿ ಎಲ್ಲ ಇಲ್ಲಿಟ್ರೇಟ್ಸ್ ಹೆಣ್ಮಕ್ಳಾದರೂ ಅವರಿಗೆ ಮಹಾಭಾರತ ರಾಮಾಯಣ ಮುಖಗಳು, ಬಾಯ್ಪಾಠ. ರಾಮಾಯಣ ಮಹಾಭಾರತ ಕಥೆ ಗೊತ್ತಿಲ್ಲದವರು ಇರಲಿಲ್ಲ. ಇವತ್ತು ನಮಗೆ ಮಹಾಭಾರತ ಅಂತ ಒಂದು ಉಂಟಾ? ಇವತ್ತು ಮಹಾಭಾರತ ಅನ್ನೋ ಗ್ರಂಥದ ಹೆಸರೇ ಕೇಳಿದೆ MA ಫಸ್ಟ್ ರ್ಯಾಂಕ್ ಬರ್ಬೋದು ಈ ದೇಶದಲ್ಲಿ. ಅಂಥ ಸ್ಥಿತಿಯಿಂದ ನಾವು ಮತ್ತೆ ಈ ಸಾಂಸ್ಕೃತಿಕವಾಗಿ ಜೀವಂತಿಕೆಯನ್ನು ಮರಳಿ ಪಡೆಯಬೇಕು ಅಂಥ ಒಂದು ಸ್ಥಿತಿಗೆ ಪುರಂದರದಾಸರಂಥ ಮಹಾನುಭಾವರು ಹುಟ್ಟಿದ ಈ ನಾಡಿನಲ್ಲಿ ಅಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ, ಅದಕ್ಕೆ ಯಥಾಶಕ್ತಿ ನಾವು ಪ್ರಯತ್ನಿಸೋಣ ಅನ್ನತಕ್ಕಂಥ ಪ್ರಾರ್ಥನೆಯ ಜೊತೆಗೆ ಇವತ್ತಿನ ಈ ಪ್ರಾಸ್ತಾವಿಕ ಉಪನ್ಯಾಸವನ್ನು ಮುಗಿತಾ ಇದ್ದೇನೆ. ಮತ್ತೆ ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ